ಹಾಯ್ ಹಲೋ ನಮಸ್ಕಾರ ಶುಭ ಸಂಜೆ. ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ವಿಜಯ್ ಶ್ರೀಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ತಿಳಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನು ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ಇವತ್ತು ಸ್ಪೆಷಲ್ ಆಗಿ ನಾವು ಯಾಕೆ ಸ್ಟಾರ್ಟ್ ಮಾಡಿದೆವಪ್ಪ ಇದು ಕಾರ್ಯಕ್ರಮ ಅಂದರೆ, ಇವತ್ತಿನ ಸಂಚಿಕೆ ಯಾಕೆ ಇವತ್ತು ಸ್ಪೆಷಲ್ ಅಂತಂದರೆ, ಸೊ ಇವತ್ತು ಶನಿವಾರ ಆಗಿದ್ರು ಕೂಡ ನಮ್ಮ ಶೋ ಇದೆ. ಮೇನ್ ರೀಸನ್ ಬಂದು ನಮ್ಮ RCB ಹಾಗೆ CSK ಈ ಮ್ಯಾಚ್ ನಡೀತಾ ಇದೆ. ಸೊ ನೀವು ಕೂಡ ಕ್ರಿಕೆಟ್ ಫ್ಯಾನ್ಸ್ ಆಗಿದ್ದೀರಾ ಅಂದರೆ ನಿಮ್ಗೇನು ಅನ್ಸುತ್ತೆ ಇವತ್ತಿನ ಔಟ್ಕಮ್ ಹೇಗಿರ್ಬೋದು, ಹಾಗೆ ಈ ಸಲ ನಮಗೆ ಕಪ್ ಸಿಗುತ್ತಾ? ಸೊ ಕಂಪ್ಲೀಟ್ ಆಗಿ ಕ್ರಿಕೆಟ್ ಬಗ್ಗೆನೇ ಇವತ್ತು ಸಾಕಷ್ಟು ಮಾತಾಡೋಣ. ಹಾಗೆ ನೀವು ಕೂಡ ಕ್ರಿಕೆಟ್ ಪ್ರಿಯರ್ ಆಗಿದ್ರೆ ಸೊ ಯಾವ ರೀತಿ ಮ್ಯಾಚ್ಗಳನ್ನ ನೋಡೋದಕ್ಕೆ ಇಷ್ಟಪಡ್ತೀರಾ, ನೀವು ನೋಡಿದಂಥ ಬೆಸ್ಟ್ ಮ್ಯಾಚ್ ಯಾವುದು, ಹಾಗೆ ನಿಮ್ಮ ಫೇವ್ರೆಟ್ ಕ್ರಿಕೆಟ್ ಪ್ಲೇಯರ್ ಯಾರು, ಇವತ್ತು ಕಂಪ್ಲೀಟ್ ಆಗಿ ಕ್ರಿಕೆಟ್ ಬಗ್ಗೆ ಮಾತಾಡೋಣ, IPL ಬಗ್ಗೆ ಮಾತಾಡೋಣ, ಹಾಗೂ RCB CSK ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ, ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಅದರ ಜೊತೆಗೆ ನೀವು ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ಬೇಕು ಅಂತಿದ್ದೀರಾ ಅಂದರೆ, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನ ತಿಳಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಬನ್ನಿ, ಕಾಲರ್ ಇದ್ದಾರೆ. ಹಾಯ್ ಹಲೋ ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಉಮೇಶ್ ಅಂತ ಹೇಳಿ. ನಮಸ್ತೆ ಉಮೇಶ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆಯಿಂದ ಮೇಡಮ್. ಏನ್ ಮಾಡ್ಕೊಂಡಿದ್ದೀರಾ? ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಮೇಡಮ್. ಇದಕ್ಕೂ ಮೊದಲು ಕರೆ ಮಾಡಿದ್ರಿ ಅಲ್ವಾ? ಹಾ ಹೌದು ಮೇಡಮ್, ಮಾಡಿದ್ದೆ. ಓಕೆ ಸೂಪರ್. ಸೊ ನೀವು ಕೂಡ ಹೇಗೆ ಕ್ರಿಕೆಟ್ ಎಲ್ಲ ನೋಡ್ತಾ ಇರ್ತೀರಾ? ಇವಾಗ ಸದ್ಯಕ್ಕೆ IPL ನೋಡ್ತಾ ಇದ್ದೀರಾ? ಹಾ IPL ಚೆನ್ನಾಗಿದೆ ಮೇಡಮ್. ಸೊ ಈ ಯಾವ ಟೀಮ್ಗೆ ನೀವು ಸಪೋರ್ಟ್ ಮಾಡೋದು ಯೂಶಲಿ? ಯಾವ ಟೀಮ್ ಅಂತ ಹೇಳಿಲ್ಲ ಮೇಡಮ್, ಯಾರು ಚೆನ್ನಾಗಿ ಆಡ್ತಾರೋ ಅವರಿಗೆ ಸಪೋರ್ಟ್ ಮಾಡ್ತೀವಿ. ಒಟ್ಟು ನೋಡೋದಕ್ಕೆ ಇಷ್ಟ ನಮಗೆ ಕ್ರಿಕೆಟ್ ಹಾಗಾದ್ರೆ? ಹಾ ಕ್ರಿಕೆಟ್ ಇಷ್ಟ ಮೇಡಮ್. ಯಾವ ಸ್ಪೋರ್ಟ್ಸ್ ನಿಮಗೆ ತುಂಬಾ ಇಷ್ಟ ಆಗೋದು? ಕ್ರಿಕೆಟ್ ನೋಡೋದು. ಯಾವ್ದು ಪಾಪ್ಯುಲರ್ ಗೇಮ್ ಇರುತ್ತೆ ಅದೇ ಇಷ್ಟ ಆಗುತ್ತೆ ಎಲ್ಲರಿಗೂ. ಓಕೆ ಸೂಪರ್. ಸೊ ನಿಮ್ಗೆ ಯಾವ್ದಾರ ಒಂದು ಮ್ಯಾಚ್ ತುಂಬಾ ನೆನ್ಪಿಟ್ಕೊಂಡಿರೋಂಥ ಮ್ಯಾಚ್, ಭಾರಿ ಮ್ಯಾಚ್ ಇತ್ತು, ಸೂಪರ್ ಆಗಿ ಆಡಿದ್ರು ಅಂತ ಯಾವ್ದಾರ ನೆನ್ಪಿರೋದಿದೆಯಾ? ಅದು ಒಂದ್ಸಲ ರಾತ್ರಿ 12 ಗಂಟೆಗೇನೋ 1 ಗಂಟೆಗೆ ವರ್ಲ್ಡ್ ಕಪ್ ತರದ ಮ್ಯಾಚ್ ನಡೀತಾ ಇತ್ತು ಮೇಡಮ್. ಇದು ಓಕೆ. ಅವಾಗ ಅದೇ ಈ 6 ಬಾಲ್ಗೆ ಆಗುತ್ತಲ್ಲ ಈಕ್ವಲ್. ಹಾ ಹಾ ಹಾ. ಸೊ ನಾನ್ ಲೈವ್ ಎಕ್ಸಾಂಪಲ್ ಅನ್ಕಂತ ಇದ್ದೆ, ಇದು ಡ್ರಾ ಆದ್ರೆ ಹೆಂಗೆ ಅಂತಂದೇಳಿ. ಓಕೆ. ಸೊ ಅದು ಅವತ್ತು ನೈಟ್ 12 ಗಂಟೆಗೇನೋ 1:30 ಗಂಟೆ ಆಗಿತ್ತು ಅವಾಗ. ಮ್ಯಾಚ್ ಡ್ರಾ ಆಗ್ಬಿಡ್ತು. ಓಕೆ. ಅವಾಗ ಎಷ್ಟು ಖುಷಿ ಆಯ್ತು ಅಂದ್ರೆ ಅಷ್ಟು ಖುಷಿ ಆಯ್ತು. ನಾವ್ ಅನ್ಕೊಂಡಂಗೆ ಡ್ರಾ ಆಗ್ಬಿಡ್ತಲ್ಲಪ್ಪ ಇದು ಮ್ಯಾಚ್ ಅಂತಂದೇಳಿ. ಓಕೆ ಸೂಪರ್. ಹಾ. ಸೊ 2020 ಮ್ಯಾಚ್ ಅದು. ಆಮೇಲೆ ಅದನ್ನ ಮತ್ತೆ ಆಡ್ಸಿದ್ರು. ಓಕೆ. ಸೊ ಅವಾಗ ಮತ್ತೆ ಅದು ಡ್ರಾ ಆಯ್ತು ಇನ್ನೊಂದ್ಸಲ. ಓಕೆ. ಸೊ ಬಹಳ ಖುಷಿ ಅಂದ್ರೆ ಖುಷಿ ಆಗ್ಬಿಡ್ತಾ ಅವತ್ತ. ಆಮೇಲೆ ಹರ್ಭಜನ್ ಸಿಂಗ್ ಇದ್ರು ಆ ಟೈಮ್ ನಲ್ಲೆಲ್ಲ. ಹರ್ಭಜನ್ ಸಿಂಗ್, ಧೋನಿ ಅವರೆಲ್ಲ ಇದ್ರು ಅವಾಗ ಮ್ಯಾಚ್ ಅದು. ಡ್ರಾ ಆದ್ಮೇಲ್ಗಡೆಗೆ ಆಮೇಲೆ ಮತ್ತೆ ಆಡ್ಸಿದಾಗ ಮತ್ತೆ ಇಂಡಿಯಾದವ್ರು ಗೆದ್ರು. ಓಕೆ ಸೂಪರ್. ಸೊ ಅವಾಗ ಆಗಿದ್ ಖುಷಿ ಮರೆಯಂಗಿಲ್ಲ. ಅದೇನು ಮನಸ್ನಲ್ಲಿ ಅನ್ಕೊಂಡಿದ್ದೆ ನಮ್ ಕಣ್ಣೆದ್ರಿಗೆ ನಡೀತಾ ಇದಲ್ಲಪ್ಪ ಅಂತಂದೇಳಿ ಅನಿಸ್ಬಿಡ್ತದ. ಸೂಪರ್. ಸರಿ, ಏನ್ ಈಗ ಡ್ರಾ ಆಗ್ಲಿ ಮ್ಯಾಚ್ ಅನ್ಕೊಂಡ್ರೆ ಹಂಗೆ ಡ್ರಾ ಆಗ್ಬಿಟ್ಟಿತ್ತು. ಸೂಪರ್ ಸರ್, ನೀವು ಕೇಳ್ಕೊಂಡಂಗೆ ಆಗೋಗ್ಬಿಟ್ಟಿತ್ತು. ಅದೇನೋ ಭಗವಂತನ್ ಕೃಪೆ ಮೇಡಮ್. ಅವತ್ ಕುತ್ಕೊಂಡ್ ಹಂಗೆ ನೋಡ್ತಾ ಇದ್ವ, ಅಲ್ಲಿ ನಡೆಯೋದು ಇಲ್ಲೇ ನಮ್ ಕಣ್ ಮುಂದೆ ನಡೀತಾ ಇತ್ತಲ್ಲ ಅಂತೇಳಿ ಅನಿಸ್ತು. ವಾಹ್ ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಯಾವ ಮ್ಯಾಚ್ ನೆನಪಿದ್ಯಾ? ಯಾರು ವರ್ಸಸ್ ಅಲ್ಲಿ ಇತ್ತು, ಎದುರುಗಡೆ ಯಾರಿದ್ರು ಅಂತ? ಅದು ಒಟ್ಟು ಹರ್ಭಜನ್ ಸಿಂಗ್ ಇದ್ದ ಮೇಡಮ್ ಅದ್ರಲ್ಲಿ. ಆಮೇಲೆ ಮಹೇಂದ್ರ ಸಿಂಗ್ ಧೋನಿ ಅವ್ರ ಇದ್ರು. ಒಟ್ಟು ಆ ಟೈಮ್ ನಲ್ಲಿ ಆಗಿದ್ದು. ಈಗ ತುಂಬಾ ಮ್ಯಾಚಸ್ ಎಲ್ಲ ಆಗ್ತಾವಲ್ಲ ಮೇಡಮ್. ಸೊ ಹಾಗಾಗಿ ಯಾವ ಮ್ಯಾಚ್ ಏನು ಅಂತೇಳಿ ನೆನ್ಪಿಟ್ಕೊಳಕ್ ಆಗಲ್ಲ. ಅದಾದ್ಮೇಲ್ಗಡೆ ಮೇಲೆ ಸುಮಾರು ಮ್ಯಾಚ್ ಗಳು ಡ್ರಾ ಆದ್ವು. ಸೊ ಬಟ್ ಅದು ಆ ಟೈಮ್ ನಲ್ಲಿ ಅದು ಫಸ್ಟ್ ಟೈಮ್ ಅನ್ಸುತ್ತೆ ನಾವು. ಅದು ರಾತ್ರಿ 2 ಗಂಟೆ ಸುಮಾರಲ್ಲಿ ಆಗಿದ್ದದು. ನಮ್ ಇಂಡಿಯಾದಲ್ಲಿ ಆಗಿಲ್ಲ, ಅದು ಟೀಮ್ ಹೊರಗಡೆಗೆ ಆಡ್ತಾ ಇದ್ರು ಅದನ್ನ. ಸೊ ಅವಾಗ ಅದು ಲೇಟ್ ನೈಟ್ ನಲ್ಲಿ ಕುತ್ಕೊಂಡು ನೋಡೋ ಮ್ಯಾಚ್ಗಳು ವರ್ಲ್ಡ್ ಕಪ್ ನಾವು ಅವಾಗ ಆಗಿದ್ದದು. ಓಕೆ ಸೂಪರ್, ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಹೇಳಿ, ಇವಾಗ ಸದ್ಯಕ್ಕೆ ಈಗ ನಡೀತಾ ಇದೆಯಲ್ಲ ಮ್ಯಾಚ್, RCB CSK ಮ್ಯಾಚ್, ನಿಮ್ ಪ್ರಕಾರ ಯಾರು ಗೆಲ್ಬೋದು ಇವತ್ತು? ಅಲ್ಲ, ನಂದು ಒಂದೇ ಒಂದ್ ಪ್ರಾರ್ಥನೆ ಏನಪ್ಪಾ ಅಂದ್ರೆ, ಸುಮಾರು ಜನ ನೋಡ್ತಾ ಇರ್ತಾರೆ ಈ ಮ್ಯಾಚ್ ನ. ಸೊ ಕ್ವಾಲಿಫೈ ಆಗ್ಲಿ ಅಂತಂದೇಳಿ RCB ಅವರು. ಸೊ RCB ಅವ್ರ ಎಲ್ರಿಗೂ ನಾನು ಹಾರೈಸ್ತೀನಿ, ನಮ್ಮ
RCB ಗೆಲ್ಲಿ ಅಂತಂದೇಳಿ. ಸೂಪರ್. ಹಾ ಸೊ ಯಾಕಂದ್ರೆ ಅವ್ರು ಎಷ್ಟೋ ಸಲ ಕಪ್ ನಮ್ದು ಅಂತಂದ್ರೆ ಕೊನೆಗೆ ಟೀನು ಕುಡಿಲಿಲ್ದಂಗ್ ಹೋಗಿದಾರೆ ಕಪ್ ನಲ್ಲಿ. ಓಕೆ. ಸೊ ಹಾಗಾಗಿ ನಮ್ಮ RCB ಅವರು ಈ ಸಲ ಗೆಲ್ಲಿ ಅಂತ. ಆಮೇಲೆ ಏನೋ ನನ್ಗೆ ಈ ಸಲ ಆಸ್ಟ್ರೇಲಿಯಾದವರು ಗೆದ್ರಲ್ಲ ವರ್ಲ್ಡ್ ಕಪ್. ಓಕೆ. ಹಾ ಸೊ ಆ ತರದಲ್ಲಿ RCB ಅವರು ಬರ್ಬೋದೇನೋ ಅಂತ ಅನ್ಸ್ತಾ ಇದೆ. ಓಕೆ. ಯಾಕಂದ್ರೆ ಸ್ಟಾರ್ಟಿಂಗ್ ಎಲ್ಲ ಅವ್ರು ಸೋತ್ರು ಹಾ ಹಾ ವರ್ಲ್ಡ್ ಕಪ್ ನಲ್ಲಿ. ಆಮೇಲೆ ಅವ್ರು ಕಂಟಿನ್ಯೂಸ್ ಮ್ಯಾಚ್ ಗೆಲ್ಕಂತ ಬಂದು ಕೊನೆಗೆ ಇಂಡಿಯಾನೇ ಸೋಲ್ಸಿದ್ರು. ಓಕೆ. ಹಾ ಸೊ ಆ ತರದಲ್ಲಿ ಈಗ RCB ಅವ್ರು ಕಾಣಿಸ್ತಾ ಇದಾರೆ. ಓಕೆ. ಹಾ ಸೊ ಹಾಗಾಗಿ RCB ಅವ್ರು ಗೆದ್ರೆ ಈ ವರ್ಷ ಅದು ಒಂಥರ ಆಸ್ಟ್ರೇಲಿಯಾದವ್ರು ಹೆಂಗ್ ಗೆದ್ರ ವರ್ಲ್ಡ್ ಕಪ್ ಆ ತರದಲ್ಲಿ RCB ಅವ್ರದ್ದು ನೆನಪಿನಲ್ಲಿ ಇರುತ್ತೆ ಸದಾ. ಓಕೆ ಸೂಪರ್. ಸೊ ಈ ಸಲ ನೋಡಿದ್ರ ಸೀಸನ್ ಕಂಪ್ಲೀಟ್ ಆಗಿ ಈ ವರ್ಷ? ಅದು ನೋಡಿ ನಾನು ವರ್ಲ್ಡ್ ಕಪ್ ಮಾತ್ರ ನೋಡ್ತೀನಿ ಮೇಡಮ್. ಓಕೆ ಓಕೆ. IPL ಯಾವ ವರ್ಲ್ಡ್ ಕಪ್ ಬಿಡಲ್ಲ. ಓಕೆ ಓಕೆ ಓಕೆ. ಯಾಕಂದ್ರೆ ನಾವು ಇಂಟರ್ನ್ಯಾಷನಲ್ ಗೇಮ್ ಅಲ್ಲ ಮೇಡಮ್. ಹೌದು ಹೌದು. ಸೊ ಹಾಗಾಗಿ ಅವು ವರ್ಲ್ಡ್ ಕಪ್ ನಲ್ಲಿ ಇರೋ ಎಲ್ಲಾ ಸ್ಟಾರ್ ಬ್ಯಾಟ್ಸ್ಮನ್ಸ್ ಗಳು ಆಡ್ತಾ ಇರ್ತಾರೆ, ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ಸ್. ಓಕೆ. ಸೊ ಆಮೇಲೆ ಎಲ್ಲಾ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ಸ್ ಗಳು ನಮ್ಗೆ ಇಷ್ಟ. ಹಾ ಹಾ ಓಕೆ. ಸೊ ಆಡಮ್ ಗಿಲ್ಕ್ರಿಸ್ಟ್, ಸ್ಟೀವ್ ವಾ, ಸಚಿನ್ ತೆಂಡೂಲ್ಕರ್, ಓಕೆ. ಆಮೇಲೆ ರಾಹುಲ್ ದ್ರಾವಿಡ್ ಕ್ರಿಕೆಟಿಗೋಸ್ಕರ ಅವ್ರಿಗೂ ಕ್ರಿಕೆಟ್ ಅಂದ್ರೆ ಬಹಳ ಹುಚ್ಚ. ಓಕೆ. ಸೊ ಹಂಗಾಗಿ ನಮ್ ಕ್ರಿಕೆಟ್ ಅಂದ್ರೆ ಅದು ಒಂಥರ ಹಾರ್ಟ್ ಮ್ಯಾಚ್. ಬಟ್ IPLs ಗಳನ್ನ ಜಾಸ್ತಿ ನೋಡಲ್ಲ. ಯಾಕಂದ್ರೆ ಅದು IPLs ಒಂಥರ ಗೇಮ್ ಮ್ಯಾಚ್ ತರ ಆಗುತ್ತಲ್ಲ. ಸೊ ನ್ಯಾಷನಲ್ ಗೇಮ್ಸ್ ಆದ್ರೆ ಖುಷಿ ಇರುತ್ತೆ, ನಮ್ ದೇಶಕ್ಕೋಸ್ಕರ ಹೋರಾಡ್ತಾ ಇದಾರೆ ಅಂತ ಹೇಳಿ. ಇವರೆಲ್ಲ ಬೆಟ್ಟಿಂಗ್ಸ್ ಅಂತ ಹೇಳ್ಬಿಟ್ಟು ಆಡ್ತಾರಲ್ಲ. ಬಟ್ ಏನ್ಯಾವ ಒಂದು ಖುಷಿ ಏನಪ್ಪಾ ಅಂದ್ರೆ ಎಷ್ಟೋ ಜನ ಪ್ಲೇಯರ್ಸ್ ಗಳಿಗೆ ಅವಕಾಶ ಸಿಕ್ಕಿದೆ. ಅವ್ರಿಗೆ ಹೊಸದಾಗಿ ಅವ್ರಿಗೆ ಒಂಥರ ಜಾಬ್ ತರ ಅವ್ರಿಗೆ ಸಿಕ್ಕಿದೆ ಕ್ರಿಕೆಟ್ ನಲ್ಲಿ, ಒಳ್ಳೊಳ್ಳೆ ಅವಕಾಶಗಳು. ಅದಕ್ಕೆ ಬೌಲರ್ಗಾಗ್ಲಿ ಬ್ಯಾಟ್ಸ್ಮನ್ ಗಳಿಗಾಗ್ಲಿ ಈಗ ನ್ಯಾಷನಲ್ ಗೇಮ್ ನಲ್ಲಿ ಅವ್ರಿಗೆ ಆಡಕ್ ಅವಕಾಶ ಸಿಕ್ಕಿರಲ್ಲ. ಸೊ ಅವರು ಈ IPL ನಲ್ಲಿ ಅವ್ರ ಪ್ರತಿಭೆಯನ್ನು ತೋರ್ಸೋದ್ರಿಂದ ಸೊ ಅದು ಒಂದ್ ರೀತಿ ಕುತ್ಕೊಂಡ್ ನೋಡೋರ್ಗೂ ಕೂಡ ಇವರಲ್ಲಿ ಒಂದು ಒಳ್ಳೆ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನ ನಾವು IPL ನಲ್ಲಿ ಅನಾವರಣ ಆಗುತ್ತಲ್ಲ ಅದ್ರಿಂದ ನೋಡ್ ಖುಷಿ ಪಡ್ಬೋದು. ಈ 2020 ಓವರ್ಸ್ ನಲ್ಲಿ ಎಷ್ಟೋ ಜನಕ್ಕೆ ಅವಕಾಶನೇ ಸಿಗಲ್ಲ ಇಂಟರ್ನ್ಯಾಷನಲ್ ಮ್ಯಾಚ್ ನಲ್ಲಿ ಆಡಕ್ಕೆ. ಈ ಅಂಬಾಟಿ ರಾಯುಡಿಗೆ ಸಿಗ್ಲೇ ಇಲ್ಲ ಅವಕಾಶ. ಬಟ್ ವರ್ಲ್ಡ್ ಕಪ್ ನಲ್ಲಿ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ. ಬಟ್ IPL ನಲ್ಲಿ ಅವ್ರು ಚೆನ್ನೈ ಸೂಪರ್ ಕಿಂಗ್ಸ್ ನಲ್ಲಿ ಆಡಿ ಎಲ್ರ ಮನಸ್ಸನ್ ಗೆದ್ರು. ಸೊ ಹಂಗೆ ಆ ತರದಲ್ಲಿ ಕೆಲವೊಂದು ವ್ಯಕ್ತಿಗಳೆಲ್ಲ ನೆನಪಿನಲ್ಲಿ ಇರ್ತಾರೆ. ಸ್ಟಾರ್ಟಿಂಗ್ IPL ನಲ್ಲಿ ಗನ್ನಿ ಅಂತ ಒಬ್ಬ ಬೌಲರ್ ಇದ್ದ. ಸೊ ಅವ್ನ್ ಬೌಲಿಂಗ್ ಬಹಳ ಇಷ್ಟ ಆಗಿತ್ತು. ಸೊ ಆ ತರದಲ್ಲಿ ಕೆಲವೊಂದ್ ಪ್ಲೇಯರ್ಸ್ ಗಳೆಲ್ಲ ಇಷ್ಟ ಆಗ್ತಾರೆ, ಹೊಸಬ್ರು ಹಳಬ್ರು. ಆಮೇಲೆ ಯಾರ್ಯಾರು ಬರ್ತಾರೆ ಹೊಸಬ್ರು, ಹೊಸ ಪ್ರತಿಭೆಗಳು ಎಲ್ಲಾರು ನೋಡೋ ಅವಕಾಶ ಸಿಗುತ್ತಲ್ಲ ಮೇಡಮ್. ಸೊ ಹಾಗಾಗಿ IPL ಅನ್ನೋದು ಒಂದ್ ರೀತಿ ಮನೋರಂಜನೆಯಾಗಿ ನೋಡಕ್ಕೆ ಬಹಳ ಇಷ್ಟ. ಹಾಗಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ, ಧೋನಿ ಲಾಸ್ಟ್ ಮ್ಯಾಚ್ ಆಗಿದ್ರು ಪರವಾಗಿಲ್ಲ, ನಮ್ಮ ಕರ್ನಾಟಕದ ಜನತೆ ಪರವಾಗಿ ಮತ್ತೆ ಕಪ್ ನಲ್ಲಿರೋ ಟೀ ಮತ್ತೆ ಹಾಲು ಕಾಫಿ ಯಾವ್ದು ಕೂಡ ಆರ್ದೇ ಇರ್ಲಿ ಅಂತಂದೇಳಿ ಆ ಕಪ್ ನಲ್ಲಿ ಸದಾ ಟೀ ಕುಡ್ಕಂತ RCB ಅವ್ರದ್ದು ಕಪ್ ನಮ್ದೇ ಅಂತ ಹೇಳಕ್ಕೆ ಖುಷಿ ಪಡ್ತೀನಿ. ನಿಮ್ಮ ಫೇವರೇಟ್ ಪ್ಲೇಯರ್ ಯಾರಿದ್ದಾರೆ ಫಸ್ಟ್ ಒಬ್ರೇ ಹೇಳೋದಾದ್ರೆ? ಇವರೇ ನನ್ನ ಫೇವರೇಟ್ ಪ್ಲೇಯರ್ ಅಂತ. ಆಲ್ ಟೈಮ್ ನನ್ ಫೇವರೇಟ್ ಪ್ಲೇಯರ್ ಅಂದ್ರೆ ರಾಹುಲ್ ದ್ರಾವಿಡ್ ಮೇಡಮ್. ಅವ್ರ ತರ ಯಾರು ಆಡಕ್ ಸಾಧ್ಯ ಇಲ್ಲ. ಅವ್ರ ದೇಶಕ್ಕೋಸ್ಕರ ಹೋರಾಡಿದ್ರು ಅಂದ್ರೆ ಕ್ರಿಕೆಟ್ ನಲ್ಲಿ ದೇಶಕ್ಕೋಸ್ಕರ ಆಡಿದ್ರು. ಆಮೇಲೆ ದೇಶಕ್ಕೋಸ್ಕರನೇ ಅವ್ರದ್ದು ಬ್ಯಾಟಿಂಗ್ ಮುಡಿಪಾಗಿತ್ತು. IPL ನಲ್ಲೆಲ್ಲ ಅದು ಆಮೇಲೆ. ಬಟ್ ಅವ್ರು ಯಾವಾಗಾದ್ರೂ ಬಂದ್ರು ಕೂಡ ಫೀಲ್ಡ್ ಅಲ್ಲಿ ಅವಾಗ ಇಂಡಿಯಾ ಬಹಳ ಸಂಕಷ್ಟದಲ್ಲೇ ಇತ್ತದ. ಟೆಸ್ಟ್ ಮ್ಯಾಚ್ ಇರ್ಲಿ, ಒನ್ ಡೇ ಮ್ಯಾಚ್ ಇರ್ಲಿ, ಈವನ್ IPL ಆಗ್ಲಿ 2020 ಮ್ಯಾಚ್ ಇರ್ಲಿ, ಅವಾಗ್ಲೂ ಕೂಡ ಕಷ್ಟದಲ್ಲೇ ಇತ್ತು ಇಂಡಿಯಾ ಮ್ಯಾಚ್. ಸೊ ಹಾಗಾಗಿ ಒಬ್ಬ ಪ್ಲೇಯರ್ ಯಾರೋ ಒಬ್ಬ ನಿಂತ್ಕೊಂಡ್ಬಿಟ್ಟು ಆಡ್ತಾನಪ್ಪ ಅಂದ್ರೆ ಏನೋ ನಮ್ಮನ್ನ ಗೆಲುವಿನ ಹತ್ರ ಕರ್ಕೊಂಡ್ ಹೋಗ್ತಾನಪ್ಪ ಅನ್ನೋ ಒಂದು ಈ ಹಾರ್ಟ್ ಬೀಟ್ ಇರುತ್ತಲ್ಲ, ಕುತ್ಕೊಂಡ್ ಹಿಂದ್ಗಡೆ ಸೀಟ್ ನಲ್ಲಿ ಕುತ್ಕೊಂಡೆ ನೋಡೋಣ ಕೊನೆ ತನಕ ಲಾಸ್ಟ್ ತನಕ ಮ್ಯಾಚ್ ಅನ್ನಂಗೆ ಅವ್ರು ರಾಹುಲ್ ದ್ರಾವಿಡ್ ಒಬ್ರು ಆಡ್ತಾರ ನೋಡ್ರಿ. ದಿ ವಾಲ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತಾರಲ್ಲ ಇನ್ನು ಇಂಡಿಯನ್ ಅದು ಕ್ರಿಕೆಟ್ ನಲ್ಲಿ. ಸೊ ಹಂಗೆ ನಮಗೆ ಯಾವಾಗ್ಲೂ ಅವ್ರ ನೋಡಿದ್ರೇನೆ, ಅವ್ರ ಬ್ಯಾಟಿಂಗ್ ಸ್ಟೈಲ್ ನೋಡಿದ್ರೇನೆ ಒಂದ್ ರೀತಿ ಖುಷಿ. ಯಾರು ಕೂಡ ಅವ್ರ ಹಂಗ
ಆ ಸ್ಟೈಲಿಶ್ ಬ್ಯಾಟಿಂಗ್ ಆಡಕ್ ಸಾಧ್ಯನೇ ಇಲ್ಲ. ಸೂಪರ್, ತುಂಬಾ ಚೆನ್ನಾಗಿ. ಆಮೇಲೆ ಅವ್ರದ್ದು ಬ್ಯಾಟ್ ಇಂದ ಬಾಲ್ ಮ್ಯಾಗ್ ಹೋಗೋದೇ ಕಡಿಮೆ. ಓಕೆ. ಸೊ ಅದು ಹೊಡೆದ್ರೆ ಅದು ಪೂರ್ತಿ ನೆಲದಲ್ಲೇ ಅಷ್ಟು ದೂರದಿಂದ ಬಂದ್ರು ಕೂಡ ಅವನೇ ಇನ್ನೊಂದ್ ಸ್ವಲ್ಪ ಜೋರಾಗಿ ಹಾಕ್ಬೇಕು ಅಂತ ಹೋಗ್ಬಿಡ್ತಾನೆ ಬೌಲರ್. ಓಕೆ. ಸೊ ಒಳ್ಳೆ ಬ್ಯಾಟ್ಸ್ಮನ್. ಹೇಳಿ, ಇವತ್ತು ನಿಮ್ ಕಡೆಯಿಂದ ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಬೇಕಾಗಿತ್ತಾ? ಈ ದಿನ ಯಾರು ಹುಟ್ಟಿದಾರೋ, ಆಮೇಲೆ ಈ ದಿನ ಯಾರು ಮದುವೆಯನ್ನ ಆಚರಿಸ್ಕೊಂಡಿದಾರೋ ಅವ್ರ ಎಲ್ರಿಗೂ, ಮದುವೆ ಮಾಡ್ಕೊಂಡಿರೋರಿಗೆ ಅಥವಾ ಮದುವೆ ದಿನ ಇರೋರಿಗೆ ಎಲ್ಲರಿಗೂ ಶುಭಾಶಯಗಳು ಮೇಡಮ್. ಮತ್ತೆ ಯಾರು ಈ ದಿನ ಹುಟ್ಟಿದಾರೋ ಅವ್ರಿಗೆಲ್ಲ ಜನ್ಮದಿನದ ಶುಭಾಶಯಗಳು. ಮೊನ್ನೆ ನಮ್ ಫ್ರೆಂಡಿಂದ ಒಬ್ರದ್ದು ಮಗನ್ ಬರ್ತಡೇ ಆಯ್ತು, ನವನೀತ್ ಅಂತಂದೇಳಿ. ಸೊ ಅವ್ರಿಗೆ ಕೂಡ ಶುಭಾಶಯಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ. ನವನೀತ್ ಅವ್ರಿಗೆ ಬಿಲೇಟೆಡ್ ಆಗಿ ನಿಮ್ ಕಡೆಯಿಂದ, ಉಮೇಶ್ ಅವ್ರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್ ಎ ಲಾಟ್. ಥ್ಯಾಂಕ್ ಯು ಸೊ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ, ಖುಷಿ ಆಯ್ತು ಇವತ್ತು ನಿಮ್ ಜೊತೆ ಮಾತಾಡಿ. ಒಳ್ಳೇದು ಮೇಡಮ್, ಒಳ್ಳೇದು. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಪೂರ್ಣಿಮಾ. ನಿಮಗೂ ಶುಭ ಸಂಜೆ. ನಮಸ್ತೆ ಪೂರ್ಣಿಮಾ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಓಕೆ ಮೇಡಮ್. ಹೇಳಿ ಪೂರ್ಣಿಮಾ ಅವರೇ, ಏನ್ ಮಾಡ್ಕೊಂಡಿರೋದು ನೀವು? ನಾವು ಹೌಸ್ ವೈಫ್ ಮೇಡಮ್. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 12 ವರ್ಷ ಆಯ್ತು ಮೇಡಮ್. ಕರೆ ಮಾಡಿದ್ರಿ ಇದಕ್ಕೂ ಮೊದಲು? ಎಸ್ ಮೇಡಮ್, ಮೊನ್ನೆ ತಾನೇ ಕರೆ ಮಾಡಿದ್ದೆ. ಸೂಪರ್. ಸೊ ಇವತ್ತು ನಾವು RCB CSK ಬಗ್ಗೆ ಮಾತಾಡ್ತಿದೀವಿ. ನೀವು ಕೂಡ ಕ್ರಿಕೆಟ್ ಎಲ್ಲ ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀವಿ ಮೇಡಮ್. ಸೊ ಈಗ IPL ಹವಾ ಹೇಗಿದೆ ನಿಮ್ ಕಡೆಗೆ? ನೀವು ನೋಡ್ತೀರಾ ಕ್ರಿಕೆಟ್? ಯಾವ್ದು ಇಷ್ಟ? ಯಾವ ಟೀಮಿಗೆ ಸಪೋರ್ಟ್ ಮಾಡೋದು ನೀವು? RCB ಗೆ ಸಪೋರ್ಟ್. ಯಾವಾಗಿಂದ RCB ಗೋಸ್ಕರ ಸಪೋರ್ಟ್ ಮಾಡ್ತಿದ್ದೀರಾ? ಮೇಡಮ್, ಯಾವಾಗಿಂದ, ಯಾವ ವರ್ಷದಿಂದ? ನಾವು ಬಹಳ ವರ್ಷದಿಂದ ಸಪೋರ್ಟ್ ಮಾಡ್ತಾ ಇದೀವಿ. ಅಂದ್ರೆ ನಮ್ಮ ಮನೆಯವರು, ನಮ್ಮ ಮಕ್ಕಳು ಎಲ್ಲ ಕ್ರಿಕೆಟ್ ನೋಡ್ತಿರ್ತಾರೆ, ನಾವು ಅಷ್ಟೇ. ಓಕೆ ಓಕೆ. ಸೊ ನಿಮ್ಮ ಫೇವರೇಟ್ ಕ್ರಿಕೆಟ್ ಪ್ಲೇಯರ್ ಯಾರು? ಕೊಹ್ಲಿ ಮೇಡಮ್. ವಿರಾಟ್ ಕೊಹ್ಲಿ ಅವರೇ. ಸೊ ವಿರಾಟ್ ಕೊಹ್ಲಿ ಅವ್ರ ಇಷ್ಟ ಅಂತ RCB ಇಷ್ಟನಾ, ಅಥವಾ RCB ಇಷ್ಟ ಅಂತ ವಿರಾಟ್ ಕೊಹ್ಲಿ ಅವ್ರ ಇಷ್ಟನಾ? RCB. ಸೂಪರ್. ಸೊ ಇವತ್ತು ಯಾರು ಗೆಲ್ತಾರೆ ಮ್ಯಾಚು? ಸೂಪರ್ ಸೂಪರ್. ಸೊ ಈ ಸಲ ಕಪ್ ನಮ್ದೆ ಅಂತ ಒಂದ್ಸಲ ಜೋರಾಗಿ ಹೇಳ್ಬಿಡಿ. ಹಲೋ ಹೇಳಿ, ಈ ಸಲ ಕಪ್ ನಮ್ದೆ ಅಂತ ಒಂದ್ಸಲ ಜೋರಾಗಿ ಹೇಳ್ಬಿಡಿ. ಈ ಸಲ ನಮ್ ಕಪ್ಪೇನು? ಸೂಪರ್. ಸೊ ಎಸ್, ನೀವು ಹೇಳಿ, ಇವತ್ತು ಯಾರಿಗಾರ ಮತ್ತೆ ಶುಭಾಶಯಗಳನ್ನ ತಿಳಿಸ್ಬೇಕಿತ್ತ ನಿಮ್ ಕಡೆಯಿಂದ? ನಮ್ ತಮ್ಮ ಇದ್ದಾನೆ ಮೇಡಮ್. ಓಕೆ. ಅವನಿಗೆ ವಿಶಸ್ ಮಾಡ್ಬೇಕಾಯ್ತು. ಖಂಡಿತ, ಹೇಳಿ ಹೇಳಿ. ಅವ್ರ ಹೆಸರು? ಸಿದ್ಧಾಂತ್. ಮೊನ್ನೆ ತಾನೇ ಅವ್ರು ರೀಸೆಂಟ್ ಆಗಿ ಬರ್ತ್ಡೇ ಆಯ್ತು. ಡಿಲೇಟೆಡ್ ವಿಶಸ್ ಹೇಳ್ತೀವಿ. ಓಕೆ. ಹ್ಯಾಪಿ ಬರ್ತ್ಡೇ ಸಿದ್ದು. ಎಸ್, ಸಿದ್ಧಾಂತ್ ಅವ್ರಿಗೆ ನಿಮ್ ಕಡೆಯಿಂದ ಬಿಲೇಟೆಡ್ ಆಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಓಕೆ ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಪೂರ್ಣಿಮಾ ಅವರೇ, ಹೇಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಶುಭ ಸಂಜೆ. ಶುಭ ಸಂಜೆ. ಬಾಯ್ ಬಾಯ್. ಸರ್ ಕೂಡ ಸೂಪರ್ ಆಗಿ ಮಾತಾಡಿದ್ರು. RCB ಗೆ ಸಪೋರ್ಟ್ ಮಾಡ್ತಾ ಇದೀವಿ ತುಂಬಾ ವರ್ಷಗಳಿಂದ ಅಂತ ಹೇಳ್ತಾ ಇದ್ರು. ಸೊ ನೀವ್ ಹೇಗೆ RCB ಗೆ ಸಪೋರ್ಟ್ ಮಾಡ್ತೀರಾ, CSK ಗೆ ಸಪೋರ್ಟ್ ಮಾಡ್ತೀರಾ? ಸಾಕಷ್ಟು ಜನ ಆಲ್ಮೋಸ್ಟ್ CSK ಕೂಡ ಸಪೋರ್ಟ್ ಮಾಡ್ತಾ ಇರ್ತಾರೆ. ಯಾಕೆ ಅಂದ್ರೆ ಧೋನಿಯ ಇದು ಲಾಸ್ಟ್ ಸೀಸನ್ ಅಂತ. ಸೊ ಒಂದು ಫೇರ್ವೆಲ್ ಬಾಯ್ನ ತುಂಬಾ ಚೆನ್ನಾಗಿ, ತುಂಬಾ ಪರ್ಫೆಕ್ಟ್ ಆಗಿ ಮಾಡೋಣ ಅಂತ CSK ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. ಜೊತೆಗೆ ಈ ಸಲ RCB ಮತ್ತು CSK ಮ್ಯಾಚು ಡಿಸೈಡಿಂಗ್ ಮ್ಯಾಚ್ ಆಗಲಿದೆ. ಸೊ ಇವತ್ತು ನಡೆಯುವಂಥ ಈ ಮ್ಯಾಚು ಹೇಳತ್ತೆ ಯಾರು ಹೋಗ್ತಾರೆ ಮುಂದೆ ಅಂತ. ಸೊ ಹಾಗಾಗಿ ಈ ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಪೆಷಲಿ ಅದರಲ್ಲೂ CSK ಮತ್ತು RCB ಇರೋದ್ರಿಂದ ಸಾಕಷ್ಟು ಜನ ಎಕ್ಸೈಟೆಡ್ ಆಗಿ ನೋಡ್ತಾ ಇದ್ದಾರೆ. ಒಂದು ಕಡೆಗೆ ಕೊಹ್ಲಿ ಫ್ಯಾನ್ಸ್ ಇದ್ದಾರೆ, ಇನ್ನೊಂದು ಕಡೆಗೆ ಧೋನಿ ಫ್ಯಾನ್ಸ್ ಇದ್ದಾರೆ. ಸೊ ಇಬ್ಬರಿಗೂ ಕೂಡ ಈ ಸಲ ಬೇಕಾಗಿದೆ ಕಪ್ಪು ಅಂತಲೇ ಹೇಳ್ಬೋದು. ಯಾಕಂದರೆ ಲಾಸ್ಟ್ ಟೈಮ್ ಹೋಗ್ತಾ ಇದ್ದಾರೆ ಧೋನಿ. ಸೊ ಅವ್ರಿಗೋಸ್ಕರ ಕಪ್ಪು ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ವಿರಾಟ್ ಕೊಹ್ಲಿಗೂ ಇಷ್ಟು ದಿನ ಕಪ್ಪೇ ಸಿಕ್ಕಿಲ್ಲ, ಅವ್ರಿಗೂ ಕೂಡ ಕಪ್ ಸಿಗಬೇಕು ಅಂತ ಅನಿಸ್ತಾ ಇದೆ. ಸೊ ನಿಮ್ಮ ಅನಿಸಿಕೆ ಹೇಗೆ? ಯಾರು ಗೆಲ್ಲಬೇಕು ಇವತ್ತಿನ ಮ್ಯಾಚ್ನ? ಅದ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ನೀವು ಕೂಡ ಕ್ರಿಕೆಟ್ ಫ್ಯಾನ್ಸ್ ಆಗಿದ್ದೀರಾ ಅಂತಂದರೆ ನಿಮ್ಮ ಫೇವ್ರೆಟ್ ಟೀಮ್ ಯಾವುದು? ಯಾವ ಟೀಮ್ಗೆ ಯಾವಾಗಲೂ ತುಂಬ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಾ ಇರ್ತೀರಾ? ಹಾಗೆ ನಿಮಗೆ ಸ್ಪೋರ್ಟ್ಸ್ ಅಂತ ಬಂದಾಗ ನಿಮ್ಗೆ ಏನೆಲ್ಲ ಇಷ್ಟ ಆಗುತ್ತೆ ಅದ್ರ ಬಗ್ಗೆ ಇವತ್ತು ಸಾಕಷ್ಟು ಮಾತಾಡೋಣ. ಜೊತೆಗೆ ನೀವು ಕೂಡ IPL ಫ್ಯಾನ್ ಆಗಿದ್ದೀರಾ ಅಂತಂದರೆ ಈ ಸಲ ಸೀಸನ್ ನಿಮಗೆ ಹೇಗೆ ಅನಿಸ್ತು? ಅದರಲ್ಲೂ ಕೂಡ ನಮ್ಮ RCB ಸ್ವಲ್ಪ ರೋಲರ್ ಕೋಸ್ಟರ್ ಆಗಿತ್ತು ಅಂತ ಹೇಳ್ಬೋದು. ಸ್ಟಾರ್ಟ್
ಸ್ಟಾರ್ಟಿಂಗ್ ಅಲ್ಲಿ ಯಾರು ಊಹಿಸಿರ್ಲಿಲ್ಲ ಈ ಸಲ ಕೂಡ ಕಪ್ ಬರುತ್ತೆ ಅಂತ. ಹೊಸ ಅಧ್ಯಾಯ ಅಂತ ಹೇಳಿದ್ರು, ಏನ್ ಹಿಂಗಾಗ್ಬಿಡ್ತು ಅಂತೆಲ್ಲ ಅನ್ಕೋತಾ ಇದ್ವಿ. ನೋಡ್ತಾ ನೋಡ್ತಾ ಹಂಗೆ 5 ಮ್ಯಾಚ್ ಸರಣಿಯಲ್ಲಿ ಪಟಪಟ ಅಂತ ಗೆದ್ಬಿಟ್ರು ಅಂತಾನೆ ಹೇಳ್ಬೋದು. ಸೊ ನಿಮ್ ಕಡೆ ಹೇಗಿದೆ ಎಕ್ಸೈಟ್ಮೆಂಟು, ನಿಮ್ಗೆ ಎಷ್ಟು ಖುಷಿ ಇದೆ ಇವತ್ತಿನ RCB ಮತ್ತು CSK ಮ್ಯಾಚು? ಅದ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. RCB CSK ಅಷ್ಟೇ ಅಲ್ಲ, IPL ಅಲ್ಲಿ ಯಾರೋ ಬೇರೆ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ನಿಮ್ಮ ಫೇವ್ರೆಟ್ ಟೀಮ್ ಯಾರು, ಯಾರನ್ನ ತುಂಬ ಇಷ್ಟಪಟ್ಟು ತುಂಬ ಒಂದು ಜೋಶಲ್ಲಿ ನೋಡ್ತೀರಾ, ನಿಮ್ಮ ಫೇವ್ರೆಟ್ ಕ್ರಿಕೆಟ್ ಪ್ಲೇಯರ್ ಯಾರು, ಹಾಗೆ ಇವತ್ತು ಯಾರು ಗೆಲ್ಲಬೇಕು ಅನ್ನೋದು ನಿಮ್ಮ ಎಕ್ಸೈಟ್ಮೆಂಟ್ ಆಗಿದೆ. ನಿಮ್ಮ ಅನಿಸಿಕೆ ಏನೋ ಅದ್ರ ಬಗ್ಗೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಜೊತೆಗೆ ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಜೊತೆಗೆ ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಖಂಡಿತವಾಗ್ಲೂ ಹಂಚ್ಕೋಬಹುದು. ಸ್ಪೆಷಲಿ ಇವತ್ತಿನ ಮ್ಯಾಚ್ ಏನಾದರೂ ಮಳೆ ಬರೋದ್ರಿಂದ ಕ್ಯಾನ್ಸಲ್ ಆಯಿತು ಅಥವಾ ಏನೊಂದು ಬೇರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಕ್ಯಾನ್ಸಲ್ ಆಗುತ್ತೆ ಅಂತಂದರೆ CSK ಹೋಗ್ತಾರೆ ಪ್ಲೇಯರ್ಸ್ಗೆ, ಸೊ RCB ಇಲ್ಲೇ ಡ್ರಾಪ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಪ್ರೇ ಮಾಡ್ತಿರೋದು ಏನಪ್ಪ ಅಂದರೆ ಮಳೆ ಬರಬಾರ್ದು ಅಂತ. ಸೊ ಎಲ್ಲಿ ಮಳೆ ಬಂದುಬಿಡುತ್ತೋ, ಎಲ್ಲೆಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೋ ಅಂತ ನೋಡ್ತಾ ಇದ್ದೀವಿ. ಬಟ್ ಆದರೂ ಕೂಡ ತುಂಬ ಚೆನ್ನಾಗಿ ಸ್ಟೇಡಿಯಮ್ನ ಆರ್ಗನೈಸ್ ಮಾಡಿದ್ದಾರೆ. ಸೊ ಇದೇ ಥರನೇ ಚನ್ನಸ್ವಾಮಿ ಸ್ಟೇಡಿಯಮ್ನ ತುಂಬ ಚೆನ್ನಾಗಿ ಮಾಡಿರೋದಕ್ಕೆ ಸೊ ಏನಾಗುತ್ತಪ್ಪ ಅಂದರೆ ಜಾಸ್ತಿ ಎಷ್ಟೇ ಮಳೆ ಬಂತು ಅಂದರೂ ಕೂಡ ಬೇಗ ಡ್ರೈ ಆಗುತ್ತೆ ಗ್ರೌಂಡು. ಆ ರೀತಿ ಎಲ್ಲ ಮಾಡಿದರೆ ಒಳ್ಳೊಳ್ಳೆ ಟೆಕ್ನಾಲಜಿನ ಯೂಸ್ ಮಾಡಿಬಿಟ್ಟು. ಸೊ ಹಾಗಾಗಿ ಈ ಸಲ ತುಂಬ ಒಂದು ಜೋಶ್ ಇದೆ ಅಂತಲೇ ಹೇಳ್ಬೋದು. RCB ಗೆಲ್ಲತ್ತಾ, CSK ಗೆಲ್ಲತ್ತಾ, ಸೊ ಯಾರ್ದು ಹೇಗಿರುತ್ತೆ ಮ್ಯಾಚು, ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಅನ್ನೋದು ಕಂಪ್ಲೀಟಾಗಿ ಡಿಸೈಡ್ ಮಾಡುತ್ತೆ. ನೋಡೋಣ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಅಂತ. ಖಂಡಿತವಾಗ್ಲೂ 7:30ಗೆ ಸ್ಟಾರ್ಟ್ ಆಗುತ್ತೆ ಮ್ಯಾಚು. ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿದೆ RCB CSK ಮ್ಯಾಚ್ಗೆ? ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅದ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು ಇದನ್ನ ಕಾರ್ಯಕ್ರಮದಲ್ಲಿ. ಜೊತೆಗೆ ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸಾಕಷ್ಟು ಕರೆಗಳನ್ನ ಅಟೆಂಡ್ ಮಾಡ್ತೀನಿ. ಯಾರ್ಯಾರು ಏನು ಹೇಳ್ತಾರೆ ಅಂತ ಕೇಳೋಣ, ಎಷ್ಟು ಜೋಶ್ ಇದೆ ಅಂತ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಿಮ್ಗೋಸ್ಕರ ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರಿ ಒಂದು ಸೂಪರ್ ಆಗಿರುವಂಥ ಹಾಡು. ಬನ್ನಿ, ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ನೀವು ಕೂಡ ಏನೆಲ್ಲ ಅನಿಸಿಕೆಗಳನ್ನ ಇಟ್ಕೊಂಡಿರಾ, ಕ್ರಿಕೆಟ್ ಬಗ್ಗೆ ಆಗಿರ್ಬೋದು, RCB ಬಗ್ಗೆ ಆಗಿರ್ಬೋದು, ಖಂಡಿತವಾಗ್ಲೂ ಹಂಚ್ಕೋಬೋದು. ಹಾಗೆ ಇವತ್ತಿನ RCB CSK ಮ್ಯಾಚ್ ಹೇಗಿರುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆ, ಹಾಗೆ ಯಾರು ಗೆಲ್ಬೋದು ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಇದೆ, ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆನ ಹಂಚ್ಕೋಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಋತ್ವಿಕ್. ಇನ್ನೊಂದ್ಸಲ ಹೇಳಿ. ಋತ್ವಿಕ್. ನಮಸ್ತೆ ಋತ್ವಿಕ್ ಅವರೇ, ಏನು ಓದ್ತಿರೋದು ನೀವು? ಈಗ 7th ಅಕ್ಕ. ಈ ವರ್ಷ 7th? ಅಕ್ಕ. ಸೂಪರ್. ಸೊ ಹೇಗ್ ನಡೀತಾ ಇದೆ ನಿಮ್ಮ ಹಾಲಿಡೇಸ್ ಎಲ್ಲ? ಚೆನ್ನಾಗಿ ನಡೀತಾ ಇದೆ ಅಕ್ಕ. ಸೊ ಇನ್ನೇನು ಯಾವಾಗ ಹೋಗೋದು ಸ್ಕೂಲ್ಗೆ? 27 ಸ್ಟಾರ್ಟ್ ಆಗುತ್ತೆ ಅಕ್ಕ. ನೀವು ಹೋಗೋದು? ಅದೇ 27 ಇಂದ ಹೋಗ್ತೀರಾ? ಫುಲ್ ಪಂಕ್ಚುವಲ್ ಸ್ಟೂಡೆಂಟ್ ನೀವು? ಅಕ್ಕ. ಓಕೆ, ಸೂಪರ್. ಸೊ ಈ ರಜದಲ್ಲಿ ನಿಮ್ಗೆಲ್ಲ ಹೋದ ತಕ್ಷಣ ಕೇಳ್ತಾರಲ್ವಾ ರಜದಲ್ಲಿ ಏನ್ ಮಾಡಿದ್ರಿ ಅಂತ ಹೇಳ್ತೀರಾ? ಒಂದ್ ತಿಂಗಳು ಸಮ್ಮರ್ ಕ್ಯಾಂಪಿಗೆ ಹೋಗಿದ್ವಿ ಅಂತ ಹೇಳ್ತೀವಿ. ಏನ್ ಮಾಡಿದ್ರಿ ಸಮ್ಮರ್ ಕ್ಯಾಂಪ್ ಅಲ್ಲಿ? ಅಂದ್ರೆ ಕೋಡಿಂಗು ಎಲ್ಲ ಕಲ್ತೆ. ಕೋಡಿಂಗ್ ಕಲ್ತ್ಕೊಂಡ್ರಾ? ಅಕ್ಕ, ಸಮ್ಮರ್ ಕ್ಯಾಂಪ್. ಸೊ ಸಮ್ಮರ್ ಕ್ಯಾಂಪ್ ಆಟ ಆಡಕ್ ಹೋಗಿದ್ರಾ ಅಂತ ಅನ್ಕೊಂಡಿದ್ದೆ ನಾನು. ಕಲ್ತ್ಕೊಳಕ್ ಹೋಗಿದ್ರಾ ನೀವು? ಅಕ್ಕ. ಏನೇನ್ ಕೋಡ್ ಮಾಡಿದ್ರಿ? ಅದೇ ಅಕ್ಕ, ಪೈಥಾನು ಮತ್ತೆ ವೆಬ್ ಡೆವಲಪ್ಮೆಂಟ್, ಗೇಮ್ ಡೆವಲಪ್ಮೆಂಟ್ ಅಕ್ಕ. 7th ಸ್ಟ್ಯಾಂಡರ್ಡ್ ನೀವು? ಅಕ್ಕ. ಸೂಪರ್. ಸೊ ಏನೆಲ್ಲ ಮಾಡಿದ್ರಿ ಡೆವಲಪ್? ಸರ್ ವೆಬ್ ಮ್ಯಾಮ್ ಅಕ್ಕ, ವೆಬ್, ಗೇಮು ಮತ್ತೆ ಪೈಥಾನ್ 3 ಮಾಡಿದೆ. ಏನ್ ಮಾಡಿದ್ರಿ ಅದರಲ್ಲಿ? ಗೇಮ್, ಹೊಸ ಗೇಮ್, ನಂದೇ ಓನ್ ಆಗಿರೋ ಗೇಮ್ ಮಾಡಿದೆ. ಸೂಪರ್. ಓಕೆ. ಮತ್ತೆ ವೆಬ್ ಅಲ್ಲಿ ನಂದೇ ಅಬ್ದುಲ್ ಕಲಾಂ ಇಂದು ಮತ್ತೆ ಶಿವ ಪಿಕ್ಚರ್ ಕೋಡ್ ಎಕ್ಸಿಕ್ಯೂಟ್ ಮಾಡ್ಬಿಟ್ಟು ಮಾಡಿದೆ. ಸೂಪರ್. ಓಕೆ. ಮತ್ತೆ ಪೈಥಾನ್ ಅಲ್ಲಿ ಈಗ ಬಾಳ ಬರ್ದ್ರೆ ಬರೀ ಚಿಕ್ಕದಾಗಿ ಇಷ್ಟೇ ಸಿಗುತ್ತೆ, ಅದನ್ನೆಲ್ಲ ಕಲ್ತೆ. ಅದೆಲ್ಲ ಕಲ್ತ್ಕೊಂಡ್ರಿ. ಸೂಪರ್. ಸೊ ನಿಮ್ಗೆಲ್ಲ ಇಂಟ್ರೆಸ್ಟ್ ಇದೆಯಾ ಕೋಡಿಂಗ್ ಮೇಲೆ? ಅಕ್ಕ. ಕ್ರಿಕೆಟ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ ಅಕ್ಕ ನನಗೆ. ಹೇಳಿ. ಕ್ರಿಕೆಟ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ. ಕ್ರಿಕೆಟ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಇವಾಗ ನೋಡ್ತೀರಾ RCB ಮತ್ತೆ CSK ಇದು ಮ್ಯಾಚ್ ಇದೆ ಅಲ್ಲಕ್ಕ? ಓಕೆ, ಹೌದು. ಈ ಸರಿ ನನ್ ಸಪೋರ್ಟ್ RCB ಅಕ್ಕ. ಈ ಸಲ ನಿಮ್ ಸಪೋರ್ಟ್? ಲಾಸ್ಟ್ ಟೈಮ್ ಯಾರಿಗೆ ಸಪೋರ್ಟ್ ಮಾಡಿದ್ರಿ? ಲಾಸ್ಟ್ ಟೈಮು ನಾನ್ ನೋಡ್ತಿರ್ಲಿಲ್ಲ ಅಕ್ಕ, ಈ ವರ್ಷ ಇಂಟ್ರೆಸ್ಟ್ ಬಂದಿದೆ. ಈ ವರ್ಷ ಇಂಟ್ರೆಸ್ಟ್ ಬಂದಿದೆ. ಈ ಸಲ ಹೆಂಗ ಅನ್ಸ ನಿಮ್ಗೆ RCB ಇದು? ಈ ಸರಿ ನಮ್ದು ತುಂಬಾ RCB ಮೇಲೆ ಬಹಳ ಇಂಟ್ರೆಸ್ಟ್ ಹೋಗಿತ್ತಕ್ಕ. ಕೊಹ್ಲಿ ಚೆನ್ನಾಗ್ ಹೊಡಿತಾ ಇದಾರೆ. ಹಾಗಾಗಿ ನಾನು ಒಂದ್ ಡೈಲಾಗ್ ಹೇಳ್ತೀನಕ್ಕ, ಕನ್ನೊಂದೇ ಟೀ ಪುಡಿ, CSK ಪುಡಿ ಪುಡಿ. ಓಕೆ, ಸೂಪರ್. ಓಕೆ, ಇವತ್ ನೀವು ಕೂಡ ಹಂಗಾರೆ RCB ಸಪೋರ್ಟ್ ಮಾಡ್ತಾ ಇದ್ದೀರಾ? ಅಕ್ಕ. ನೋಡ್ತೀರಾ ಮ್ಯಾಚ್ ಹಂಗಂದ್ರೆ ಪೂರ್ತಿ? ಅಕ್ಕ, ನೋಡ್ಬೇಕು ಅನ್ಕೊಂಡಿದ್ದೀನಿ, ಪೂರ್ತಿ ನೋಡ್ತೀನಿ. ಸೂಪರ್. ಸೊ ಇವಾಗ್ಲೂ ಸಪೋರ್ಟ್ ಮಾಡೋದು RCB ಗೆ ಹಾಗಾದ್ರೆ ನೀವು?
ಹಾ ಅಕ್ಕ. ಸೊ ಫೇವ್ರೆಟ್ ಪ್ಲೇಯರ್ ಯಾರು ಕ್ರಿಕೆಟ್? ಕೊಹ್ಲಿ. ಕೊಹ್ಲಿ ಅವರೇನಾ ಧೋನಿ ಹಾ ಅವರ? ಕೊಹ್ಲಿ. ಕೊಹ್ಲಿ ಅವರೇ ಇಷ್ಟ ಆಗೋದು, ಅದಕ್ಕೆ ನಿಮ್ಗೆ ಆರ್ ಸಿ ಬಿ ಸಪೋರ್ಟ್ ಮಾಡ್ತಿದ್ದೀರಾ? ಹಾ ಅಕ್ಕ. ಓಕೆ ಸೂಪರ್. ಸೊ ಸಿಳಿ ಇವತ್ತು ನಿಮ್ಮ ಕಡೆಯಿಂದ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ಇಲ್ಲ ಅಕ್ಕ, ನಮ್ಮ ಅಪ್ಪ ಅಮ್ಮ ಮತ್ತೆ ಅಣ್ಣರಿಗೆ ಆಯ್ ಅಂತ ಹೇಳ್ಬೇಕು. ಎಸ್, ಋತ್ವಿಕ್ ಅವ್ರ ಕಡೆಯಿಂದ ಅವರ ಇಡೀ ಫ್ಯಾಮಿಲಿಗೆ, ಸ್ಪೆಷಲಿ ಅವ್ರ ಅಪ್ಪ ಅಮ್ಮ ಅಣ್ಣಂಗೆ ಹಾಯ್ ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ಗುಡ್ ಈವ್ನಿಂಗ್ ಅಕ್ಕ. ಬಾಯ್. ಥ್ಯಾಂಕ್ ಯು ಸೊ ಮಚ್ ಋತ್ವಿಕ್ ಅವರಿಗೆ ಕರೆ ಮಾಡ್ತೀರಿ. ಬಾಯ್. ಎಸ್, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಕಾರ್ಯಕ್ರಮದಲ್ಲಿ ನೀವು ಕೂಡ ಇವತ್ತು CSK RCB ಮ್ಯಾಚಲ್ಲಿ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ, ಹಾಗೆ ನಿಮ್ಮ ಕಡೆ ಹೇಗಿದೆ ಎಕ್ಸೈಟ್ಮೆಂಟ್ ಅದ್ರ ಬಗ್ಗೆ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ವೆರಿ ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮ್ಮ ಹೆಸರು ಸಂಜನಾ ಅಂತ ಹೇಳ್ಬಿಟ್ಟು ಮೇಡಮ್, ನಮಸ್ತೆ ದಾವಣಗೆರೆಯಿಂದ ಸಂಜನಾ ಫೋನ್ ಅವರೇ. ಮಾಡ್ತೀವಿ. ಹೇಳಿ, ಇಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ ಫೋನ್ ಮಾಡ್ತೀವಿ ಮೇಡಮ್. ಏನು ಮಾಡ್ಕೊಂಡಿರೋದು ನೀವು? ಮೇಡಮ್ ನಾವು ಸೆಕೆಂಡ್ PUC ಪಾಸ್ ಆಗಿದೀವಿ ಮೇಡಮ್. ಇವಾಗ ನೆಕ್ಸ್ಟ್ ಕಾಲೇಜ್ ಹೋಗ್ಬೇಕು ಮೇಡಮ್, ಡಿಗ್ರಿಗೆ. ಏನು ಡಿಗ್ರಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? CS ಮಾಡ್ಬೇಕು ಅನ್ಕೊಂಡಿವಿ. CET ರಿಸಲ್ಟ್ಗೋಸ್ಕರ ಕಾಯ್ತಿದೀವಿ ಮೇಡಮ್. ಓಕೆ ಸೂಪರ್. ರಿಸಲ್ಟ್ ಇನ್ನೂ ಬಂದಿಲ್ಲ, ಬಂದಾದ್ಮೇಲೆ ನೋಡೋದು. ಹಾ ಮೇಡಮ್. ಓಕೆ ಸೂಪರ್. ಸೊ ಇವತ್ತು ಮ್ಯಾಚ್ ನಡೀತಾ ಇದೆ, ನೀವೆಲ್ಲ ಕ್ರಿಕೆಟ್ ನೋಡೋಂಥ ಅಭ್ಯಾಸ ಇದೆಯಾ? ಅಷ್ಟೊಂದಿಲ್ಲ ಮ್ಯಾಮ್, ಬಟ್ ಗೊತ್ತಿದೆ ಮೇಡಮ್ ಅದ್ರ ಬಗ್ಗೆ. ಗೊತ್ತಿದೆ ಅದ್ರ ಬಗ್ಗೆ. ಸೊ ಇವತ್ತು ಮ್ಯಾಚ್ ಯಾರು ಗೆಲ್ತಾರೆ ಅಂತ ಐಡಿಯಾ ಇದೆಯಾ ನಿಮಗೆ? ಯಾರು ಗೆಲ್ಬಹುದು ನಿಮ್ಮ ಪ್ರಕಾರ? RCBನೇ ಮ್ಯಾಮ್, ನಾವು RCB ಫ್ಯಾನ್ ಮ್ಯಾಮ್. ನಾವು RCB ಸಪೋರ್ಟ್ ಮಾಡೋದು ನೀವು ಕೂಡ? ಸೋತ್ರು ಅದೇ ಗೆದ್ರು ಅದೇ ಮ್ಯಾಮ್ ನಮ್ದು. ಓಕೆ ಸೂಪರ್. ಸರ್, ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು? ನಮ್ದು RCB ಟೀಮೇ ಫೇವ್ರೆಟ್ ಮ್ಯಾಮ್, ನಮ್ಗೆ ಎಲ್ಲರೂ ಫೇವ್ರೆಟ್. ಯಾರೋ ಒಬ್ರು ಆಟಗಾರರ ಫೇವ್ರೆಟ್ ಇದ್ದಾರೆ ನಿಮಗೆ ಕ್ರಿಕೆಟ್ ಅಲ್ಲಿ? ವಿರಾಟ್ ಕೊಹ್ಲಿ ಮ್ಯಾಮ್. ವಿರಾಟ್ ಕೊಹ್ಲಿ, ಸೂಪರ್. ಸೊ ನಿಮ್ಗೆ ಒಬ್ರು ಫಿಲ್ಮ್ ಆಕ್ಟರ್ ಯಾರು ಫುಲ್ ಫೇವ್ರೆಟ್ ಅಂದ್ರೆ ಯಾರು? ಫಿಲಮ್ ಆಕ್ಟರ್ ಮ್ಯಾಮ್? ಹಾ, ಡಿವಾಸ್ ಮ್ಯಾಮ್. ಡಿವಾಸ್ ಫ್ಯಾನ್ ಮ್ಯಾಮ್ ನಾವು. ಫುಲ್ ಬಿಗ್ಗೆಸ್ಟ್ ಫ್ಯಾನ್ ಡಿವೋರ್ಸ್ ಅವ್ರದ್ದು? ಯಾವ ಮೂವಿ ಇಷ್ಟ? ಬಿಗ್ಗೆಸ್ಟ್ ಫ್ಯಾನ್ ಮ್ಯಾಮ್ ನಾವು. ಯಾವ ಮೂವಿ ಇಷ್ಟ ಅವ್ರದ್ದು? ಎಲ್ಲಾ ಮೂವಿನೂ ಇಷ್ಟ ಮ್ಯಾಮ್ ನಮ್ಗೆ. ಒಂದ್ ಮೂವಿನೂ ಮಿಸ್ ಮಾಡದೆ ನೋಡಿದೀವಿ ಮ್ಯಾಮ್ ನಾವು. ಸೂಪರ್. ಯಾವ್ದಾದ್ರು ಹಾಡು ಹೇಳ್ತೀರಾ ಅವ್ರದ್ದು? ಹಾಡು ಅಥವಾ ಡೈಲಾಗು? ಬೇಡ ಮ್ಯಾಮ್, ನಾವ್ ನೆನ್ಸಿರಲ್ಲ ಸರ್. ಹಾಡು ಹೇಳಿ, ದರ್ಶನ್ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿ ನಿಮ್ ಕಡೆಯಿಂದ. ಇವಾಗ ಯಾವ್ದು ಸಡನ್ ನೆನ್ಪಾಗ್ತಲ್ಲ ಎರಡು ಮೇಡಮ್. ಲೈನ್ ಹೇಳಿ, ಪರವಾಗಿಲ್ಲ, ಯಾವ್ದಾದ್ರು ಹೇಳಿ, ಅಂದ್ರೆ 2 ಲೈನು. ಇಲ್ಲ ಮ್ಯಾಮ್, ಯಾವ್ದು ಹೇಳಕ್ ಆಗ್ತಿಲ್ಲ. ಓಕೆ, ಹೇಳಿ. ಯಾರಿಗಾದ್ರು ನಿಮ್ ಕಡೆಯಿಂದ ಶುಭಾಶಯಗಳನ್ನ ತಿಳಿಸ್ಬೇಕಿತ್ತ ಇವತ್ತು ಸಂಜನಾ ಅವರೇ? ಹಾ ಮೇಡಮ್, ನಮ್ ಫ್ಯಾಮಿಲಿಗೆಲ್ಲ ಹಾಯ್ ಹೇಳ್ಬೇಕಾಗಿತ್ತು ಮ್ಯಾಮ್. ಎಲ್ಲರೂ ಟಿವಿ ನೋಡ್ತಿದ್ದಾರೆ. ಸಂಜನಾ ಅವರ ಇಡೀ ಕುಟುಂಬಕ್ಕೆ ಸಂಜನಾ ಅವ್ರ ಕಡೆಯಿಂದ ಹಾಯ್ ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ಓಕೆ ಮ್ಯಾಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಮ್ಯಾಮ್. ಹೋಗಿ ಕರೆ ಮಾಡ್ತೀರಿ. ಶುಭ ಸಂಜೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತಿನ IPL ಜೋಶ್ ಹೇಗಿದೆ, ಹೊಸ ಅಧ್ಯಾಯ ನಿಮ್ಗೆ ಹೇಗೆ ಅನಿಸ್ತಾ ಇದೆ? RCB ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಯಾವಾಗಿಂದ ಸಪೋರ್ಟ್ ಮಾಡ್ತೀರಾ? ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು? ಹಾಗೆ ಈ ಸಲದ ಸರಣಿ ನಿಮ್ಗೆ ಹೇಗೆ ಅನಿಸ್ತಾ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ? ನೀವು ಕೂಡ CSK ಫ್ಯಾನ್ ಆಗಿದ್ದೀರಾ ಅಂತಂದ್ರೆ ನಿಮ್ಮ ಅನಿಸಿಕೆ ಏನಿದೆ ಖಂಡಿತವಾಗ್ಲೂ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಮಾತಾಡಿ. ನಿಮ್ಮ ಹೆಸರು? ನಮಸ್ತೆ ಮಾರುತಿ ಅವರೇ, ಕರೆ ಡಿಸ್ಕನೆಕ್ಟ್ ಆಗುತ್ತೆ, ಟಿವಿ ಅಲ್ಲಿ ಮ್ಯೂಟ್ ಮಾಡಿ. ನನ್ನ ಹೆಸರು ಮಾರುತಿ ಅಂತ ಮೇಡಮ್, ಕುಂದೂರು. ಏನ್ ಮಾಡ್ಕೊಂಡಿರೋದು ನೀವು? ಏನ್ ಹೇಳಿ? ಏನ್ ಮಾಡ್ಕೊಂಡಿದ್ದೀರಾ? ನಮ್ದು ಒಂದು ಸಣ್ಣದ ಅಂಗಡಿ ಇದೆ ಮೇಡಮ್. ಓಕೆ. ಸೊ ಇವತ್ತು ನಾವು RCB CSK ಬಗ್ಗೆ ಮಾತಾಡ್ತಿದ್ದೀವಿ. ಸೊ ನಿಮ್ಗೆ ಹೇಗೆ ಕ್ರಿಕೆಟ್ ನೋಡುವಂತ ಅಭ್ಯಾಸ ಇದೆಯಾ? ಫುಲ್ RCB ಮೇಡಮ್. ಫುಲ್ RCB ಫೇವ್ರೇಟ್? ಹೌದು ಮೇಡಮ್. ಸೊ ಈ ಸಲ IPL ಅಲ್ಲಿ ನಿಮ್ಗೆ RCB ಎಲ್ಲ ಆಟ ಹೇಗೆ ಅನಿಸ್ತು ಈ ಸರಣಿಯಲ್ಲಿ? ಅದು ಒಂಥರ ಸೋತು ಗೆಲ್ಬೇಕಂತಾರಲ್ಲ. ಓಕೆ. ಹಾ, ಏನಪ್ಪ ಅಂದ್ರೆ ನಮ್ಮ RCB ಇದೆ. ಓಕೆ ಸೂಪರ್. ಸೊ ಯಾವ್ದಾರ ಒಂದು ಫೇವ್ರೇಟ್ ಮ್ಯಾಚ್ ಅಂತಿದ್ಯಾ ಈ ಒಂದು ಸೀಸನ್ದು? ಹೌದು ಮೇಡಮ್. ಯಾವ್ದು ಫೇವ್ರೇಟ್ ಮ್ಯಾಚ್? ಇದೆ ಮೇಡಮ್, ಹೈ ವೋಲ್ಟೇಜ್. ಹೇಳಿ. ಈ ಮ್ಯಾಚ್ ನಮಗೆ ಇಂಟ್ರೆಸ್ಟ್. ಓಕೆ. ಹಾ ಹಾ. ಅದೇನ್ ಫಸ್ಟ್ ಏನು ಕೊಟ್ಟಿದ್ರಲ್ಲ, ಹಾ, ಅದಕ್ಕಿನ್ನ ಇದೆ ಬಹಳ ಇಂಟ್ರೆಸ್ಟ್. IPL ಸ್ಟಾರ್ಟಿಂಗ್ ಅಲ್ಲಿ ಏನ್ ಕೊಟ್ಟಿದ್ರಲ್ಲ, ಹಾ, ಆ ಎಂಕರೇಜ್ಕಿನ್ನ ಈ ಎಂಕರೇಜ್ ಓಕೆ. ನಮ್ ಕರ್ನಾಟಕ ಅನ್ನಕಿನ ಓಕೆ. ಹಾ ಹಾ. ಆಲ್ ಓವರ್ ಇಂಡಿಯಾನೇ ಅನ್ಬೋದು. ಸೂಪರ್ ಆಗಿ ಆಡ್ತಿದಾರೆ ಹಂಗಾರೆ RCB ಅವ್ರು ಈ ಸಲ ನಿಮ್ ಪ್ರಕಾರ? ಹೌದು, ಅದ್ರ ಡೌಟೇ ಇಲ್ಲ ಮೇಡಮ್, 100% ಇಲ್ಲ. ಓಕೆ. ಅದ್ರಲ್ಲಿ ಮತ್ತೆ ಮಿಸ್ಸೇ ಇಲ್ಲ. ಈ ಸತಿ ಮಾತ್ರನು ಎಲ್ಲ ಸತಿನೂ ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ ಅನ್ನೋರು. ಹಾ, ಈ ಸತಿ ಮಾತ್ರ ನಮ್ಮರೇ ತಗೋಬಹುದು ಅಂತ ಒಂದು 100ಕ್ಕೆ 99 ಐತಿ. ನಂಬಿಕೆ ಇದೆ.
ನಂಬಿಕೆನೇ ಇದೆ, ಅದ್ರಲ್ಲಿ 1% ಏನೋ ಚೇಂಜಸ್ ಅಷ್ಟೇ. ಓಕೆ, ಸೊ ಎಷ್ಟು ರನ್ ಹೊಡಿಬೇಕು ಇವತ್ತು ನಿಮ್ಮ ಪ್ರಕಾರ? ನನ್ ಟಾರ್ಗೆಟ್ ಮೇಡಮ್ ಈ ಸತಿ ಅಂದ್ರು 250 ಅಂತೂ ಆಗುತ್ತೆ ಅಂತ ಕಾನ್ಫಿಡೆಂಟ್ ಇದೆ. ಕಾನ್ಫಿಡೆನ್ಸ್ ಇದೆ, ಗೆಲ್ಬೇಕಾಗಾದ್ರೆ ಪಕ್ಕ RCB ಇವತ್ತು. ಹೌದು, ಅದ್ರಲ್ಲಿ ಏನಿದೆ ಮೇಡಮ್, ಡೌಟೇ ಇಲ್ಲ. ಡೌಟೇ ಇಲ್ಲ. ಸೊ ಈ ಸಲ ಪಕ್ಕ ಕಪ್ ನಮ್ದು ಆಗುತ್ತಾ ನಿಮ್ಮ ಪ್ರಕಾರ? ನಾನು ಕಾಯಂ ಬಗ್ಗೆ ಹೇಳ್ತೀನಿ ಮೇಡಮ್, ಶೋರ್. ಖಾಯವಾಗಿ ಹೇಳ್ತೀರಾ? ಶೋರ ಕಪ್ ನಮ್ದೇ ಈ ಸಲ? ಒಂದ್ಸಲ ಹೇಳ್ಬಿಡಿ ಈ ಸಲ ಕಪ್ ನಮ್ದೇ ಅಂತ. ಈ ಸಲ ಕಪ್ ನಮ್ದೆ. ಅದ್ರಲ್ಲಿ ಇನ್ನೊಂದು ಖುಷಿ ಏನಪ್ಪಾ ಹೇಳ್ಬೇಕಂದ್ರೆ ಒಂದೇ, ಹಾ ಜಸ್ಟ್ ನಾನು ಇನ್ನು ಟಿವಿ ಆನ್ ಮಾಡಿ ಈಗ ನ್ಯೂಸ್ ನೋಡೋಣ ಅಂತ ನೋಡ್ತಿದ್ದೆ. ಓಕೆ. ಅವ್ರು ಯಾರೋ ಹೆಣ್ಮಕ್ಳು ಮಾತಾಡಿದ್ರಲ್ಲ ನಿಮ್ಮ ಹಿಂದೆ ಕಡೆ, ಈಗಿನ ದಾವಣಗೆರೆ ನಾವು ಹಾಗೆ ಹೀಗೆ ಅಂತ. ಓಕೆ. ಹಾ ಓಕೆ, ಅದನ್ನ ನೋಡ್ಬಿಟ್ಟು ನಾನು ಹಂಗೆ ಸುಮ್ನೆ ಕಾಲ್ ನೇರ ಪ್ರೆಸರ್ ಅಂತ ಬರ್ತಿದ್ದೆ, ನೋಡೋಣ ಇವತ್ತಾರು ಕಾಲ್ ಸಿಕ್ಬೋದನ್ನ. ಅವತ್ತೊಂದ್ ಟೈಮ್ ಕಾಲ್ ಮಾಡಿದ್ದೆ. ಓಕೆ. ಹಾ ಹಾ ಇದಿಲ್ಲ, ಲೈನ್ ಬಿಸಿ ಬಂತು. ಹಾ ಇವತ್ತು ನನ್ನ ಅದೃಷ್ಟ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇದೇ ತಾನೇ ಟಿವಿ ಆನ್ ಮಾಡಿ ಅವ್ರು ಮಾತಾಡೋದ್ ನೋಡಿ ನಾನು ಕೇಳ್ದೆ, ಹಾ 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 ಓಕೆ. ನಾನು ಯಾಕೆ ಕಾಲ್ ಮಾಡಬಾರ್ದಲ್ಲ ಅಂತ ಪಕ್ಕದಲ್ಲಿ ಮೊಬೈಲ್ ಇತ್ತು. ಹಾ. ಅದೇ ಪಟ್ ಅಂತ ಕನೆಕ್ಟ್ ಆಯ್ತು. ಹೌದು. ಸೊ ಹಾಗಂದ್ರೆ ಇವತ್ತು ಗೆಲ್ಲಬೇಕು ಅಂತ ಕನೆಕ್ಟ್ ಆಯ್ತು ಅಂತ ಕಾಣಿಸುತ್ತೆ. ನಮ್ಮ ಕಡೆಯಿಂದ ಕೂಡ RCB ಗೆಲ್ಬೇಕು ಅಂತ ನಾವು ಕೂಡ ಪ್ರೇ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಹೇಳಿ, ಇವತ್ತು ನಿಮ್ಮ ಕಡೆಯಿಂದ ಯಾರಿಗಾದ್ರು ಶುಭಾಶಯವನ್ನು ತಿಳಿಸ್ಬೇಕಿತ್ತ? ಏನಿಲ್ಲ ಮೇಡಮ್, ನಮ್ಮ ಅಪ್ಪಾಜಿ ಅವರಿಗೆ ಬಹಳ ತಿಳಿಸ್ಬೇಕಂತ ವಿಷಯ ಇದೆ, ಅವ್ರಿಲ್ಲ. ಓಕೆ. ಯಾವಾಗ್ಲೂ ಎಲ್ಲಿ ಹೇಳಕ್ ಆಗಿದ್ದಿಲ್ಲ. ಓಕೆ. ಏನೆಲ್ಲ ರಿಲೇಷನ್ ಅದು ಇದು ಎಲ್ಲ ಇವ್ರಿಗೆಲ್ಲ ಗೊತ್ತಷ್ಟೇ. ಓಕೆ. ಅವ್ರಿಗೆ ಏನು ಈ ತರ ಅವ್ರೇನು ಟಿವಿ ಅಷ್ಟು ನೋಡ್ತಾರಲ್ಲ, ಏನು ಹೊರಗಡೆ ಹೋದಾರಲ್ಲ, ಹಾ ಅವ್ರು ಎಕ್ಸ್ಪರ್ಟ್ ಆಗಿದ್ದಾರೆ. ಓಕೆ. ಈ ಮುಖಾಂತರ ಅವ್ರಿಗೆ ಒಂದು ಏನೋ ಒಂಥರ ಖುಷಿ ಸಿಗ್ಲಿ ಅಂತ ಶುಭ ರಾಶಿ ಅಂತ. ಅವ್ರು ಎಲ್ಲಿದ್ರು ನೀವು ನೋಡ್ತಾ ಇರ್ತಾರೆ. ಇಲ್ಲ ಮೇಡಮ್, ಅವರು ಮೇಲ್ಗಡೆ ಇದ್ದಾರೆ, ಹಾ ಎಕ್ಸ್ಪರ್ಟ್ ಆಗಿದ್ದಾರೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಓಕೆ ಮೇಡಮ್, ಥ್ಯಾಂಕ್ ಯು. ಶುಭ ಸಂಜೆ. ಸರ್ ಕೂಡ ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ಸೊ RCB ವರ್ಸಸ್ CSK ಇದು ಎಲ್ಲ ಕಡೆ ಜೋಶ್ ಇದೆ ಅಂತಾನೆ ಹೇಳ್ಬೋದು. ಯಾರೇ ನೋಡ್ತೀರಾ IPL ನ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇವತ್ತು ನೋಡ್ತಾ ಇದ್ದಾರೆ ಮ್ಯಾಚಸ್ಸು. ಎಲ್ರಿಗೂ ಕೂಡ ಅನಿಸ್ತಿರುತ್ತೆ RCB ಎಲ್ಲ ಗೆಲ್ಲಬೇಕು ಅಂತ. ಸೊ ನೀವು ಹೇಗೆ, ಯಾರಿಗೆ ಸಪೋರ್ಟ್ ಮಾಡ್ತೀರಾ, CSKಗ RCBಗ? ಹಾಗೆ ಇವತ್ತಿನ ಮ್ಯಾಚ್ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು? ನಿಮ್ಮ ಫೇವ್ರೆಟ್ ಕ್ರಿಕೆಟ್ ಪ್ಲೇಯರ್ ಯಾರು? ಯಾವ ಟೀಮ್ ನಿಮಗೆ ಇಷ್ಟ ಆಗುತ್ತೆ IPL ಅಲ್ಲಿ? ಖಂಡಿತವಾಗ್ಲೂ ಎಲ್ಲ ವಿಷಯದ ಬಗ್ಗೆ ಮಾತಾಡೋಣ. ಇನ್ನಷ್ಟು ಕರೆಗಳನ್ನು ಅಟೆಂಡ್ ಮಾಡ್ತೀನಿ. ಯಾವ್ಯಾವ ಕಾಲೇಜ್ ಏನು ಹೇಳ್ತಾರೆ ಅಂತ ಕೇಳೋಣ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಹಾಡು ಕಾಯ್ತಾ ಇದೆ, ಅದನ್ನ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರಿ ಒಂದು ಸೂಪರ್ ಆಗಿರುವಂತಹ ಹಾಡು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಹಲೋ, ನಮಸ್ತೆ, ಕಾಶಿ ಅಂತ. ನಮಸ್ತೆ ಕಾಶಿ ಅವರು, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆ. ಏನ್ ಮಾಡ್ಕೊಂಡಿರೋದು ನೀವು? ಏನ್ ಮಾಡ್ಕೊಂಡಿದ್ದೀರಾ? ಪಾತ್ರೆ ಅಂಗಡಿಗೆ ಹೋಗ್ತಾರೆ. ಓಕೆ, ಸೂಪರ್. ಸೊ ಇವತ್ತು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ IPL, CSK ವರ್ಸಸ್ RCB. ಸೊ ನೀವು ನೋಡ್ತೀರಾ ಕ್ರಿಕೆಟ್ ಮ್ಯಾಚ್ ಎಲ್ಲ? ನೋಡ್ತೇನೆ ಮೇಡಮ್. ಸೊ ಇವತ್ತಿನ ಮ್ಯಾಚ್ ನಿಮ್ಗೆ ಅನಿಸುತ್ತೆ ಯಾರು ಗೆಲ್ಬೋದು? RCB. ನಿಮ್ದು ಸಪೋರ್ಟ್ ಕಂಪ್ಲೀಟ್ ಆಗಿ RCBಗೆನಾ? ನಮ್ ಸಪೋರ್ಟ್ ಯಾವತ್ತು ಬೆಂಗಳೂರು. ಓಕೆ, ಸೂಪರ್. ಸೊ ಎಷ್ಟು ರನ್ ಹೊಡಿಬೇಕು ನಿಮ್ಮ ಪ್ರಕಾರ ಇವತ್ತು RCB ಅವರು? 220 ಇಂದ 230. 220, 230 ಹೊಡೆದ್ರೆ ಸಾಕು. ಓಕೆ, ಸೊ ಕೊಹ್ಲಿ ಎಷ್ಟು ಮಾಡ್ಬೇಕು ರನ್ನು? ಕೊಹ್ಲಿ ಬಾಸು 100 ಮಾಡಿದ್ರೆ ಸಾಕು. ಓಕೆ, ಸೂಪರ್. ಸೊ ಇವತ್ತಿನ ಮ್ಯಾಚ್ ಖಂಡಿತವಾಗ್ಲೂ ಗೆಲ್ಬೇಕಂತ ನಾವು ಕೂಡ ಅನ್ಕೋತಾ ಇದೀವಿ. ಸೊ ನಿಮ್ಗೆ ಹೇಗೆ ಈ ಸರಣಿಯಲ್ಲಿ ಪೂರ್ತಿ ಹೇಗೆ ಅನಿಸ್ತು RCB ಒಂದು ಆಟ? RCBದು ಎಲ್ಲ ಚೆನ್ನಾಗಿತ್ತು. ಫಸ್ಟ್ ಇಂದಾನೆ 1-2 ಮ್ಯಾಚ್ ಗೆದ್ದಿದ್ರೆ ಇನ್ನೂ ಚೆನ್ನಾಗಿರ. ಇನ್ನೂ ಚೆನ್ನಾಗಾಗೋದು. ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ಬಿಟ್ರು, ಒಂದು ರೇಂಜಿಗೆ ಬರೋದು ಅಲ್ವಾ? ಅಷ್ಟೇ. ಓಕೆ, ಸೂಪರ್. ಸೊ ನಿಮ್ಗೆ ಅನ್ಸುತ್ತಾ ಇಲ್ಲಿ ತನಕ ಬರ್ತಾರೆ ಅಂತ ನಿಮ್ಗೆ ನಂಬಿಕೆ ಇತ್ತಾ RCB ಅವರು? ಪಕ್ಕ ಬರ್ತಾರಂತ. ಈ ಸರಿ ಕಪ್ ನಮ್ದೇ ಅನ್ಸ್ತಾ ಇದೆ, ಗೆದ್ಬಿಟ್ರೆ. ಈ ಸಲ ಗೆದ್ಬಿಟ್ರೆ, ಇದೊಂದು ಮ್ಯಾಚ್ ಗೆದ್ಬಿಟ್ರೆ ಕಪ್ ನಮ್ದೇ ಅಂತ ಅನ್ಸ್ತಾ ಇದೆಯಾ? ಓಕೆ, ಸೂಪರ್. ಸರ್, ನಿಮ್ಮ ಫೇವ್ರೆಟ್ ಕ್ರಿಕೆಟ್ ಪ್ಲೇಯರ್ ಯಾರು? ABD. ಓಕೆ, ಸೂಪರ್. ಹೇಳಿ, ಇವತ್ತು ನಿಮ್ಮ ಕಡೆಯಿಂದ ಯಾರಿಗಾದ್ರು ಶುಭಾಶಯಗಳನ್ನ ತಿಳಿಸ್ಬೇಕಿತ್ತ? ನನ್ನ ಹೆಂಡತಿಗೆ, ನನ್ನ ಮಗುಗೆ ಅಷ್ಟೇ. ವಿಶ್ ಮಾಡಿ ನೀವು. ಆಯ್ ಲಕ್ಷ್ಮಿ ಅಷ್ಟೇ. ಸೊ ಎಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ಹಾಯ್, ಹೇಗೆ, ಗುಡ್ ಈವ್ನಿಂಗ್. ಓಕೆನಾ? ಆಯ್ತು ಮೇಡಮ್, ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತೀರಿ. ಶುಭ ಸಂಜೆ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನಿಮ್ಮ ಕಡೆ ಹೇಗಿದೆ
RCB ಮತ್ತು CSK ಜೋಶ್. ಹಾಗೆ ನೀವು ಕೂಡ ಕ್ರಿಕೆಟ್ ಎಲ್ಲ ನೋಡ್ತೀರಾ ಅನ್ನೋದಾದರೆ ನಿಮ್ಮ ಫೇವ್ರೆಟ್ ಮ್ಯಾಚ್ ಯಾವುದಾಗಿತ್ತು ಇಲ್ಲಿವರೆಗೂ ನೋಡಿದಂಥ ಮ್ಯಾಚ್ಗಳಲ್ಲಿ? ಇದು ನನ್ನ ಫೇವ್ರೆಟ್ ಮ್ಯಾಚ್ ಅಪ್ಪ, ಸೂಪರಾಗಿ ಆಡಿದ್ರು ಅಂತ ನೆನೆಸ್ಕೊಂಡು ಹೇಳುವಂಥ ಮ್ಯಾಚ್ ಯಾವ್ದಾದ್ರು ಇತ್ತು ಅಂದರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಜೊತೆಗೆ ಈ ಸರಣಿ ನಿಮ್ಗೆ ಹೇಗೆ ಅನಿಸ್ತು RCBದು? ಸೊ RCBಗೆ ಸಪೋರ್ಟ್ ಮಾಡ್ತಾರಂದ್ರೆ ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ಡಿಸಪಾಯಿಂಟ್ ಆಗಿರುತ್ತೆ. ಸೊ ಏನಪ್ಪ ಈ ರೀತಿ ಆಡ್ತಾ ಇದ್ದಾರೆ ಅಂತ ಬರ್ತಾ ಒಂದು ಒಳ್ಳೆ ಪೇಸ್ ಕ್ಯಾಚ್ ಮಾಡಿದ್ರು, ಹಂಗೆ ಎಲ್ಲ ಮ್ಯಾಚ್ ಗೆದ್ಬಿಟ್ರು, ಅನ್ಕೊಂಡಿರಲಿಲ್ಲ ಯಾರು ಅಂತಲೇ ಹೇಳ್ಬೋದು. ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ನಮಸ್ತೆ. ಟಿವಿ ಅವ್ರು ಮ್ಯೂಟ್ ಮಾಡಿ ಮಾತಾಡಿ. ಓಕೆ, ಟಿವಿ ಅವ್ರು ಮ್ಯೂಟ್ ಮಾಡಿದ್ರಾ? ಓಕೆ. ಸೊ ನೀವು ಕೂಡ ಕ್ರಿಕೆಟ್ ಎಲ್ಲ ನೋಡ್ತಾ ಇರ್ತೀರಾ? ಸೊ IPL ನೋಡ್ತೀರಾ? ಹಾಗಾದ್ರೆ IPL ಪೂರ್ತಿ ಇಷ್ಟನಾ? ಯಾವ ಟೀಮ್ ಇಷ್ಟ ಆಗುತ್ತೆ ನಿಮ್ಗೆ IPL ಅಲ್ಲಿ? RCBಗೆ ಸಪೋರ್ಟ್ ಯಾವಾಗಿಂದ ಮಾಡ್ತಿದ್ದೀರಾ? RCBಗೆ ಸಪೋರ್ಟ್ ಯಾವಾಗ್ಲೂ RCBಗೆ ಸಪೋರ್ಟ್. ಸೂಪರ್. ಸೊ ಇವತ್ತಿನ ಮ್ಯಾಚ್ ಯಾರು ಗೆಲ್ಬಹುದು ನಿಮ್ ಪ್ರಕಾರ? ಸೊ ನಿಮ್ ಫೇವ್ರೆಟ್ ಕ್ರಿಕೆಟ್ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ ಅವರು. ಸೂಪರ್. ಯಾರಿಗಾದ್ರೂ ನಿಮ್ ಕಡೆ ನೀವು ಶುಭಾಶಯ ತಿಳಿಸ್ಬೇಕಿತ್ತಾ? ಯಾರಿಗೆ? ಕೊಹ್ಲಿ ಅವರೇ ಇವತ್ತು ಸೂಪರ್ ಆಗಿ ಸ್ಕೋರ್ ಮಾಡ್ಲಿ, ಹಾಗೆ ಎಲ್ಲ ಇವತ್ತು ಚೆನ್ನಾಗಿ ಆಡ್ಬಿಟ್ಟು ಇಡೀ ಟೀಮ್ ಅವ್ರು ಚೆನ್ನಾಗಿ ಆಡ್ಬಿಟ್ಟು RCB ಗೆಲ್ಲಿ ಅಂತನಾ? ಸೂಪರ್. ಥ್ಯಾಂಕ್ ಯು ಸೊ ಮಚ್. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಸೊ ಅವರು ಕೂಡ RCBಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಕೊಹ್ಲಿ ಅವರು ಸೂಪರ್ ಆಗಿ ಸ್ಕೋರ್ ಮಾಡ್ಬೇಕಂತ ಹೇಳಿದ್ರು. ಸೊ ನಿಮ್ಮ ಅನಿಸಿಕೆ ಏನು? ನಿಮಗೆ ಯಾರು ಇವತ್ತು ಸ್ಕೋರ್ ಮಾಡಬೇಕು ಜಾಸ್ತಿ, ಅದ್ರ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಹಲೋ. ಹಲೋ, ನಮಸ್ತೆ. ನಿಮ್ಮ ಹೆಸರು? ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ನಮಸ್ತೆ ಲಕ್ಷ್ಮಿ ಅವರು, ನಿಮ್ಮ ಧ್ವನಿ ತುಂಬಾ ಮೆಲ್ಲಗೆ ಕೇಳಿಸ್ತಾ ಇದೆ. ಹೌದ್ರಿ, ಮಳೆ ಬರೋಕೆ. ಲಕ್ಷ್ಮಿ ಅವರೇ, ಕ್ರಿಕೆಟ್ ನೋಡ್ತೀರಾ ನೀವು? ಹೌದ್ರಿ, ನೋಡ್ತೀವಿ. ಸೊ ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಈ IPL ಅಲ್ಲಿ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ಇಷ್ಟನಾ ವಿರಾಟ್ ಕೊಹ್ಲಿ ಅವ್ರು ಅಂದ್ರೆ? ಹೌದ್ರಿ. ಯಾಕೆ ಇಷ್ಟ ಆಗ್ತಾರೆ ವಿರಾಟ್ ಕೊಹ್ಲಿ ಅವರು? ಅವ್ರು ಚೆನ್ನಾಗಿ ಆಡ್ತಾರೆ, ಅದಕ್ಕೆ ಚೆನ್ನಾಗಿ ಆಡ್ತಾರೆ ಅಂತ ಇಷ್ಟ ಆಗ್ತಾರೆ. ಸೂಪರ್. ಹೇಳಿ ಲಕ್ಷ್ಮಿ ಅವರೇ, ಇವತ್ತು ನಿಮ್ಮ ಕಡೆಯಿಂದ ಸ್ಪೆಷಲ್ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ಇಲ್ರಿ, ಎಲ್ಲೊಂದು ಟಿವಿ ನೋಡೋರ್ಗೆ ಎಲ್ಲರಿಗೂ ಶುಭಾಶಯ. ಟಿವಿ ನೋಡಂತ ಎಲ್ಲರಿಗೂ ಕೂಡ ಲಕ್ಷ್ಮಿ ಅವ್ರ ಕಡೆಯಿಂದ ಇವತ್ತು ಹಾಯ್, ಗುಡ್ ಈವ್ನಿಂಗ್. ಓಕೆನಾ? ಎಸ್ ಲಕ್ಷ್ಮಿ ಅವರೇ, ನಿಮಗೂ ಕೂಡ ಶುಭ ಸಂಜೆ. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಹಾಗೆ ನಿಮ್ಮ ಮೊಬೈಲ್ ಏನೋ ತೊಂದರೆ ಇತ್ತು ಅಂದರೆ, ಧ್ವನಿ ಸ್ವಲ್ಪ ಮೆಲ್ಲಗೆ ಕೇಳಿಸ್ತಾ ಇದೆ ಅಂತಂದರೆ, ಅಥವಾ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಮಾತಾಡೋದು ಕಂಫರ್ಟ್ ಆಗಲ್ಲ ನಿಮಗೂ ಕೂಡ. ಅದಕ್ಕೆ ದಯವಿಟ್ಟು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸೂಪರ್ ಆಗಿ ಜೋಶಲ್ಲಿ ಕರೆ ಮಾಡಿ. ಹಾಗೆ ಇವತ್ತು ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? RCBನ CSKನ? ನಿಮ್ಮ ಅನಿಸಿಕೆ ಏನು? ನಿಮ್ಮ ವಿಶಸ್ ಏನು? ಇವತ್ತು ಯಾರು ಗೆಲ್ಲಬೇಕು ಅಂತ ನೀವು ಅನ್ಕೋತಾ ಇದ್ದೀರಾ? ಹಾಗೆ ಈ ಒಂದು IPL ಸರಣಿಯನ್ನು ನೀವು ಎಷ್ಟು ಚೆನ್ನಾಗಿ ನೋಡಿದ್ರಿ, ನಿಮ್ಗೆ ಎಷ್ಟು ಇಷ್ಟ ಆಯಿತು IPL, ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಸಾಕಷ್ಟು ಕರೆಗಳನ್ನು ಅಟೆಂಡ್ ಮಾಡ್ತೀನಿ. ಯಾವ್ಯಾವ ಕಾಲರ್ಸ್ ಮತ್ತೆ ನಾನು ಹೇಳ್ತಾರೆ ಅಂತ ಕೇಳೋಣ. ಆದರೆ ಅದಕ್ಕೂ ಮೊದಲು ಮುಸ್ಲಿಂ ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಡ್ ಬಂದ್ರಿ ಒಂದು ಸೂಪರ್ ಆಗಿರುವಂಥ ಹಾಡು. ಇವತ್ತು RCB CSK ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇದ್ವಿ. ಇವತ್ತು ಕಂಪ್ಲೀಟ್ ಆಗಿ ನಮ್ಮ ಎಪಿಸೋಡನ್ನು RCBಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು IPL ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ನಿಮ್ಮ ಫೇವ್ರೆಟ್ ಟೀಮ್ ಯಾರು? ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು? ಜೊತೆಗೆ ಈ IPL ನಿಮಗೆ ಹೇಗೆ ಅನಿಸ್ತಾ ಇದೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ RCB ಅವ್ರಿಗೆ ಹೇಗಾಗಿತ್ತಪ್ಪ ಅಂದರೆ, ಇಷ್ಟು ವರ್ಷದಿಂದ ಹೇಳ್ತಾ ಬರ್ತಿದ್ದೀವಿ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ. ಎಷ್ಟರ ಮಟ್ಟಿಗೆ ಆಗೋಗಿದೆ ಅಂತಂದರೆ, ಎಲ್ಲ ಲಾಯಲ್ ಫ್ಯಾನ್ಸ್ಗಳೆಲ್ಲ RCBಯಲ್ಲೇ ಇರೋದರಷ್ಟು ಮಟ್ಟಿಗೆ ಮಾತಾಡ್ತಾ ಇರ್ತಾರೆ. ಸೊ ಅಷ್ಟು ಲಾಯಲ್ ಫ್ಯಾನ್ ಬೇಸ್. ಒಂದ್ಸಲನೂ ಕಪ್ ಗೆದ್ದಿಲ್ಲ ಅಂದರೂ ಕೂಡ RCB ಸಪೋರ್ಟ್ ಮಾಡ್ತಾರೆ ಅಂತಂದರೆ ಸಖತ್ ಲಾಯಲ್ ಫ್ಯಾನ್ ಬೇಸ್ ಅಂತ ಎಲ್ಲರೂ ಕೂಡ ಅಸ್ಯೂಮ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಹೇಗೆ? ನೀವು ಕೂಡ ಲಾಯಲ್ ಫ್ಯಾನ್ ಬೇಸಲ್ಲಿ ಬರ್ತೀರಾ? ನಿಮಗೂ ಕೂಡ RCB ಗೆಲ್ಲಬೇಕಾಗುತ್ತೆ. ಮ್ಯಾಚ್ ಯಾರು ಗೆದ್ದರೆ ಸೂಪರ್ ಆಗಿರುತ್ತೆ ಅದ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಯೂಶಲಿ ಇಬ್ಬರು ಕೂಡ ಗೆಲ್ಲಬೇಕು ಅಂದರೆ ಅನಿಸ್ತಾ ಇರುತ್ತೆ, ಯಾಕೆಂದರೆ ಧೋನಿ ಫ್ಯಾನ್ಸ್ಗಳು ಕೂಡ ಸಾಕಷ್ಟು ಇದ್ದಾರೆ ಅಂತಲೇ ಹೇಳ್ಬೋದು. ಧೋನಿಗೋಸ್ಕರ CSK ಸಪೋರ್ಟ್ ಮಾಡ್ತಾ ಇರ್ತೀವಿ. ಸೊ ಇಂಥ ಸಂದರ್ಭದಲ್ಲಿ
ಆಮೇಲೆ ಈ ಸಲ ಲಾಸ್ಟ್ ಒಂದು IPL ಸೀಸನ್ ಧೋನಿದು ಸೂಪರ್ ಆಗಿ ಒಂದು ಎಂಡಿಂಗ್ ಕೊಟ್ಟು ಪರ್ಫೆಕ್ಟ್ ಎಂಡಿಂಗ್ ಕೊಟ್ಟು ಕಳಿಸ್ಕೊಳ್ಳೋಣ ಅಂತ ಎಲ್ಲರೂ ಕೂಡ ಅನ್ಕೋತಾ ಇದ್ವಿ. ಸೊ ಹಾಗಾಗಿ CSKಗೆ ಕಪ್ಪು ಬರಬೇಕು ಅಂತ ಎಲ್ಲರೂ ಕೂಡ ಮಾತಾಡ್ತಾ ಇದ್ವಿ. ಸೊ ಇವತ್ತೇನಾಗಿದೆ ಅಂತಂದರೆ RCB CSK ಎರಡದು ಡಿಸೈಡಿಂಗ್ ಮ್ಯಾಚ್ ಅಂತಲೇ ಹೇಳ್ಬೋದು. ಈಗ ಯಾರು ಗೆಲ್ತಾರೆ ಈ ಮ್ಯಾಚ್ ಇರೋದ್ರ ಮೇಲೆ ಡಿಸೈಡ್ ಆಗುತ್ತೆ ಯಾರು ನೆಕ್ಸ್ಟ್ ಹೋಗ್ತಾರೆ ಮುಂದಕ್ಕೆ ಅಂತ. ಸೊ ಹಾಗಾಗಿ ಇದು ಡಿಸೈಡಿಂಗ್ ಮ್ಯಾಚ್ ಆಗಿದೆ. ಸ್ಪೆಷಲಿ ಅದರಲ್ಲೂ RCB CSK ಮ್ಯಾಚ್ ಆಗಿರೋದ್ರಿಂದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾರೆ, ಒಂಥರ ಸ್ಪೆಷಲ್ ಮ್ಯಾಚು. ಯೂಶಲಿ ಎಲ್ಲರೂ ಕೂಡ ಇಂಟ್ರೆಸ್ಟಿಂದ ನೋಡೋದು, IPL ಯಾರೆಲ್ಲ ನೋಡ್ತಾ ಇರ್ತಾರೆ, ಇವತ್ತಿನ ಮ್ಯಾಚ್ಗೋಸ್ಕರ ತುಂಬ ದಿನದಿಂದ ಕಾಯ್ತಾ ಇದ್ರು ಅಂತಲೇ ಹೇಳ್ಬೋದು. ಸೊ ಮ್ಯಾಚ್ನ ಹವಾ ಸಾಕಷ್ಟಿದೆ. ನಿಮ್ಮ ಅನಿಸಿಕೆ ಏನಿದೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು? ಅಶೋಕ್ ಅಂತ ಮೇಡಮ್. ನಮಸ್ತೆ ಅಶೋಕ್ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಮೇಡಮ್, ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ ಮಾತಾಡಿ. ಕಡಿಮೆ ಮಾಡಿ ಮೇಡಮ್. ಓಕೆ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ CSK RCB ಬಗ್ಗೆ ಮಾತಾಡ್ತಾ ಇದೀವಿ. ಸರ್, ನೀವೆಲ್ಲ ಕ್ರಿಕೆಟ್ ನೋಡ್ತೀರಾ? ನೋಡ್ತೀವಿ ಮೇಡಮ್. ನಿಮ್ಮ ಫೇವ್ರೆಟ್ IPL ಟೀಮ್ ಯಾವುದು? IPL ನಿಮ್ಗೆ ಯಾರು ಇಷ್ಟ? ಯಾವ ಟೀಮ್ ಇಷ್ಟ? ಚೆನ್ನೈ ಮೇಡಮ್. ಚೆನ್ನೈ ಸಪೋರ್ಟ್ ಮಾಡೋದು ನೀವು CSKಗೆ? ಯಾಕೆ CSKಗೆ ಸಪೋರ್ಟ್ ಮಾಡ್ತೀರಾ? ಧೋನಿ ಇಷ್ಟ ಮೇಡಮ್, ಹಂಗಾಗಿ. ಧೋನಿ ಇಷ್ಟ, ಅದಕ್ಕಾಗಿ ಸೂಪರ್ ಆಗಿ ಸಪೋರ್ಟ್ ಮಾಡ್ತೀರಾ. ಓಕೆ, ನಿಮ್ಮ ಪ್ರಕಾರ ಇವತ್ತು ಯಾರು ಗೆಲ್ಬೇಕು? 100% ಚೆನ್ನೈ ಮೇಡಮ್. 100% ಚೆನ್ನೈನೇ ಗೆಲ್ಲತ್ತೆ. 100% ಚೆನ್ನೈನೇ ಗೆಲ್ಲೋದು ನೋಡ್ರಿ. ಓಕೆ, ಯಾಕೆ ಹಾಗನ್ಸುತ್ತೆ ನಿಮ್ಗೆ? ಯಾಕೆ ಹಾಗನ್ಸುತ್ತೆ? ಅಯ್ಯೋ, ಧೋನಿ ಎಂತೆಂತ ಇಂಟರ್ನ್ಯಾಷನಲ್ ಮ್ಯಾಚ್ ಗೆಲ್ತಾರೆ, ಇದೆಲ್ಲ IPL ಅಲ್ಲ ಯಾರಪ್ಪ ಮೇಡಮ್. ಓಕೆ, ಸೂಪರ್. ಹೇಳಿ, ಇವತ್ತು ನಿಮ್ಮ ಕಡೆಯಿಂದ ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಬೇಕಿತ್ತ? ಯಾರಿಗಾದ್ರೂ ವಿಶಸ್ ತಿಳಿಸೋದಿತ್ತ ಇವತ್ತು? ಇವತ್ತು ಯಾವಿಲ್ಲ ಮೇಡಮ್. ಎಸ್, ಥ್ಯಾಂಕ್ ಯು ಸೊ ಮಚ್. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಥ್ಯಾಂಕ್ ಯು. ಅವರು ಕೂಡ ಹೇಳಿದ್ರು, ಸೊ ಈ ಸಲ CSKಗೆ ಬರುತ್ತೆ ಅಂತ ಹೇಳ್ಬಿಟ್ಟು, ಅದರಲ್ಲೂ ಈ ಮ್ಯಾಚ್ನ CSKನೇ ಗೆಲ್ತಾರೆ ಅಂತ. ಸೊ ನಿಮ್ಮ ಅನಿಸಿಕೆ ಏನು? ಈ ಸಲ ಯಾರು ಗೆಲ್ತಾರೆ? ಹಾಗೆ ನೀವು ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ? RCBಗ, CSKಗ? ಇವತ್ತು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಆ್ಯಂಡ್ ಇವತ್ತು ನಿಮ್ಮ ಪ್ರಕಾರ ಯಾರು ಗೆಲ್ಬೋದು, ಯಾರು ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಕೇವಲ RCB ಫ್ಯಾನ್ಸ್ ಅಲ್ಲ, IPL ನೋಡುವಂಥ ಎಲ್ರಿಗೂ ಕೂಡ ಒಂಥರ ಅನಿಸ್ತಾ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇಷ್ಟು ವರ್ಷದಿಂದ ಎಲ್ಲ ಫ್ಯಾನ್ಸ್ಗಳು ಕೂಡ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ಅನ್ಕೊಳ್ತಾ ಬಂದು ಪ್ರತಿ ಸಲನೂ ಸೋಲನ್ನ ನೋಡ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಈ ಸಲ ಕಪ್ ಬರಲೇಬೇಕು ಅಂತ ಸಾಕಷ್ಟು ಬೇರೆ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇರೋಂಥವ್ರು ಕೂಡ RCBಗೆನೇ ಕಪ್ ಹೋಗ್ಲಿ ಈ ವರ್ಷ ಅಂತ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ನಿಮ್ಮ ಅನಿಸಿಕೆ ಏನು? ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಈ ಸಲ ಕಪ್ನ? ಸೊ ಹಾಗೆ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಅದ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. IPL ಬಗ್ಗೆ ಅಷ್ಟೆಲ್ಲ, ಕ್ರಿಕೆಟ್ ಜನರಲ್ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ, ಯಾವ್ದಾದ್ರು ಒಂದು ಸ್ಪೆಷಲ್ ಮ್ಯಾಚ್ ಇತ್ತು ಅಂದರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಸಾಕಷ್ಟು ಮ್ಯಾಚ್ಗಳು ಆಡಿರ್ತಾರೆ, ಒಂದು ಮ್ಯಾಚು ಡಿಸೈಡಿಂಗ್ ಆಗಿರುತ್ತೆ. ಆ ಮ್ಯಾಚ್ಗಳಲ್ಲಿ ಸ್ಪೆಷಲಿ ಇವ್ರು ಸ್ಕೋರ್ ಮಾಡಲ್ಲ ಅಂತ ಅನ್ಕೊಂಡಿರ್ತೀವಿ, ಅಥವಾ ಸುಮ್ಮನೆ ಬಾಲರ್ ಇದ್ದಾರೆ, ಇವ್ರು ಅಷ್ಟೊಂದು ಚೆನ್ನಾಗಿ ಆಡಲ್ಲ, ಬಿಡಪ್ಪ ಸೋತ್ವಿ ಅಂತ ಗಿವ್ ಅಪ್ ಮಾಡಿರ್ತೀವಿ. ಅಂಥ ಸಮಯದಲ್ಲಿ ಫುಲ್ ಎಲ್ಲ ಉಲ್ಟಾ ಆಗ್ಬಿಟ್ಟು ಗೆದ್ದಿರೋ ಅಂತೆಲ್ಲ ಚಾನ್ಸಸ್ ಎಲ್ಲ ಇರುತ್ತೆ. ಆ ಥರದ್ದೆಲ್ಲ ನೋಡಿದಾಗ ನಿಮಗೆ ಏನನ್ಸುತ್ತೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಆಲ್ಮೋಸ್ಟ್ ಈ ಸಲ RCBದು ಅದೇ ರೀತಿ ಆಯಿತು ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ಆಲ್ಮೋಸ್ಟ್ ಎಲ್ಲರೂ ಅನ್ಕೋತಾ ಇದ್ವಿ, ಸೋಲ್ತೀವಿ, ಸೋಲಲ್ಲ, ಈ ಸಲ ಗೆಲ್ಲಲ್ಲ, ಪಕ್ಕಾ ಕಪ್ಪು ಬರಲ್ಲ ನಮಗೆ ಅಂತ ಫುಲ್ ಫಿಕ್ಸ್ ಆಗಿದ್ವಿ. ಬರ್ತಾ ಎಷ್ಟು ಮಟ್ಟಿಗೆ ಆಡಿದ್ರು ಅಂತಂದರೆ ಈಗ ಒಂದು ಫುಲ್ ಹೋಪ್ಸ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಮ್ಯಾಚ್ ಡಿಸೈಡ್ ಮಾಡುತ್ತೆ, ಸೊ ಯಾರು ಹೋಗ್ತಾರೆ ಮುಂದಿನ ಭಾಗಕ್ಕೆ ಅಂತ. ಸೊ ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತವಾಗ್ಲೂ ಹಂಚ್ಕೋಬೋದು. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಇವತ್ತಿನ RCB ಮ್ಯಾಚ್ ಆಗಿರ್ಬೋದು, CSK ಮ್ಯಾಚ್ ಆಗಿರ್ಬೋದು, ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ಇವತ್ತು ಮಳೆ ಬರಬಾರ್ದು ಅಂತ ಎಲ್ಲರೂ ಕೂಡ ಪ್ರೇ ಮಾಡ್ತಾ ಇದ್ವಿ. ಯಾಕಂದರೆ ಜಾಸ್ತಿ ಮಳೆ ಬಂತು ಅಂತಂದರೆ, ಮ್ಯಾಚ್ ಕ್ಯಾನ್ಸಲ್ ಆಯಿತು ಅಂತಂದರೆ ಮುಂದಕ್ಕೆ CSK ಹೋಗ್ತಾರೆ. ಸೊ RCB ಇಲ್ಲೇ ಕಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ಮ್ಯಾಚ್ನ ಗೆಲ್ಲಬೇಕು ಅಂತಂದರೆ ಆಡಿದ್ರೆ ಯಾರು ಗೆಲ್ತಾರೋ ಸೋಲ್ತಾರೋ ಆಮೇಲೆ ನೋಡೋದು ಅದನ್ನು. ಆದರೆ ಇವತ್ತು ಯಾರು ಗೆಲ್ತಾರೆ ಅನ್ನೋದು ಇವತ್ತಿನ ಮಳೆ ಬರದೇ ಇರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಸಾಕಷ್ಟು ಟೆಕ್ನಾಲಜಿನ ಯೂಸ್ ಮಾಡಿ ಸೊ ಎಲ್ಲ ಗ್ರೌಂಡ್ ಡ್ರೈಯರ್ ಸಿಸ್ಟಮ್ ಎಲ್ಲ ಮಾಡಿದರೆ ಚೆನ್ನಾಗಿ ಇವಾಗ ಹಿಂಗತ್ತೆ ನೀರು, ಸೊ ಬೇಗ ಒಣಗತ್ತೆ ಗ್ರೌಂಡ್. ಸೊ ಆಡೋದು ಅಷ್ಟೊಂದು ಕಷ್ಟ ಆಗೋದಿಲ್ಲ. ಮಳೆ ಬಂತು ಅಂದರೂ ಕೂಡ ಮ್ಯಾನೇಜಬಲ್ ಆಗಿರುತ್ತೆ. ಸೊ ಹಾಗಾಗಿ ನೋಡಬೇಕು ಇವತ್ತಿನ RCB ಮ್ಯಾಚ್ನ ಯಾರು ಗೆಲ್ತಾರೆ ಅಂತ. ಸೊ ನೀವು ಕೂಡ ನಿಮ್ಮ ಮನಸ್ಸಿಗೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಈ ದಿನ ಮ್ಯಾಚ್ ಬಗ್ಗೆ ಖಂಡಿತ ಮಾತಾಡ್ಬೋದು.
ಜೊತೆಗೆ ನೀವೇನಾದ್ರು ಕ್ರಿಕೆಟ್ ಬಗ್ಗೆ ಯಾರು ಹಂಚ್ಕೋತೀರಾ ಅಂತಂದರೆ ನಿಮ್ಮ ಫೇವ್ರೆಟ್ ಮ್ಯಾಚ್ ಅಂತ ಯಾರು ಇತ್ತು ಅಂದರೆ ಸೊ ಯಾರು ಸರಣಿಯಲ್ಲಿ ನಿಮ್ಮ ಮ್ಯಾಚ್ಗಳು ಯಾವುದೋ ಒಂದು ಸೂಪರಾಗಿ ಇಷ್ಟ ಆಗಿರುತ್ತೆ, ಅದು ವರ್ಲ್ಡ್ ಕಪ್ ಆಗಿರ್ಬೋದು, ಸೊ ಬೇರೆ ಮ್ಯಾಚ್ಗಳಾಗಿರ್ಬೋದು, ಒಂದು ಅನ್ಸಿರುತ್ತೆ ಸೂಪರಾಗಿ ಆಡ್ಬಿಟ್ರಲ್ಲ ಈ ಸಲ ಅಂತ, ಅಥವಾ ಏನೋ ಒಂದು ಅನ್ಕೊಂಡಿರ್ತೀವಿ, ಪ್ರಿಡಿಕ್ಟ್ ಮಾಡಿರ್ತೀವಿ, ಅದನ್ನೆಲ್ಲ ನಿಜ ಆಗಿರುತ್ತೆ, ಅದನ್ನೆಲ್ಲ ನೋಡಿದ್ರೆ ಸಾಕಷ್ಟು ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಕ್ರಿಕೆಟ್ ಫ್ಯಾನ್ಸ್ಗಳಿಗೆಲ್ಲ ಸ್ವಲ್ಪ ಸೂಪರ್ಸ್ಟಿಷಿಯಸ್ ಆಗಿರ್ತಾರೆ ಅಂತ ಹೇಳೋದಕ್ಕೆ ಮೂಢನಂಬಿಕೆಗಳು ಅಂತಲೇ ಅನ್ಕೋಬೋದು. ಬಟ್ ಆದರೂ ಕೂಡ ಫ್ಯಾನಿಸಮ್ ಜಾಸ್ತಿ ಆದಾಗ ಇಂಥದ್ದೆಲ್ಲ ಬರ್ತಾ ಇರುತ್ತೆ. ಸೊ ಏನಪ್ಪ ಅಂದರೆ ಇವತ್ತು ನಾನು ಮ್ಯಾಚ್ ನೋಡಿದ್ರೆ ಮ್ಯಾಚ್ ಗೆಲ್ತಾರೆ, ಅಥವಾ ನಾನು ಈ ಸೀಟಲ್ಲಿ ಕುತ್ಕೊಂಡು ನೋಡಿದ್ರೆ ಮಾತ್ರ ಇವತ್ತು RCB ಗೆಲ್ಲೋ ಅಂಥದ್ದು, ಸೊ ಆ ಸೀಟಲ್ಲಿ ಕುತ್ಕೊಂಡ್ರೆ CSK ಗೆಲ್ಲುತ್ತೆ, ಈ ರೀತಿ ಎಲ್ಲ ಒಂಥರ ಸೂಪರ್ಸ್ಟಿಷಿಯಸ್ ಇರುತ್ತೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಕ್ರಿಕೆಟ್ ಫ್ಯಾನ್ಸ್ಗಳಿಗೆ. ಸೊ ಏನೋ ಸ್ವಲ್ಪ ಕೈ ಎತ್ತಿಬಿಟ್ರೆ, ಸ್ವಲ್ಪ ಎತ್ತಿಬಿಟ್ರೆ, ಸ್ವಲ್ಪ TV ಆಫ್ ಆಗಿಬಿಟ್ರೆ ಎಲ್ಲರೂ ಸೋತ್ ಬಿಡ್ತಾರೋ ಅಂತ ಇರುತ್ತೆ. ಸೊ ನೀವು ಕೂಡ ಆ ರೀತಿ ಏನಾದ್ರು ಇತ್ತು ಅಂದರೆ ಅದ್ರ ಬಗ್ಗೆ ಎಲ್ಲ ಖಂಡಿತ ಮಾತಾಡ್ಬೋದು. ಅಥವಾ ನಿಮ್ಮ ಮನೇಲಿ ಯಾರು ಆ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ಇವತ್ತು ಟೀ ಮಾಡಬೇಡ, ಕಾಫಿ ಮಾಡು, ನೀನು ಕಾಫಿ ಮಾಡಿದ್ರೆ ಮಾತ್ರ ಇವತ್ತು RCB ಗೆಲ್ಲುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಆ ರೀತಿ ನಿಮ್ಮಲ್ಲಿ ಯಾರು ಆಗುತ್ತೆ ಅಂದರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ಮ್ಯಾಚ್ಗಳ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಪ್ರಕಾರ ಈ ಸಲ ಮ್ಯಾಚ್ ಹೇಗೆ ನಡೀತಾ ಇದೆ? IPL ಪೂರ್ತಿ ಸರಣಿ ಯಾವ ರೀತಿ ಅನಿಸ್ತಾ ಇತ್ತು? ಸೊ ಡೇ 1 ನೋಡ್ತಾ ಬರ್ತಾ ಇದ್ದೀರಾ. ಸೊ ನಿಮಗೆ ಜೋಶ್ ಹೇಗೆ ಅನಿಸ್ತಾ ಇತ್ತು ಈ ವರ್ಷ IPLದು? ಹಾಗೆ ನಿಮ್ಮ ಪ್ರಕಾರ ಈ ವರ್ಷ IPL ಅಲ್ಲಿ ಯಾರು ಗೆಲ್ತಾರೆ, ಯಾರಿಗೆ ಹೋಗುತ್ತೆ ಈ ಸಲದ ಕಪ್ಪು? ಸೊ ಈ ಸಲ ಕಪ್ ಯಾರಿಗೆ ಹೋಗುತ್ತೆ ಅನ್ನೋದು ಎಲ್ರಿಗೂ ಕ್ಯೂರಿಯಾಸಿಟಿ ಇದೆ. ಯಾಕಂದರೆ ಎಲ್ಲ ಥರದಿಂದ ಒಂದೊಂದು ಟೀಮಿಗೆ ಇದು ಸ್ಪೆಷಲ್ ಆಗಿತ್ತು ಅಂತಲೇ ಹೇಳ್ಬೋದು. ಈ ಸಲ ನೋಡಿದ್ರೆ ಆಲ್ಮೋಸ್ಟ್ ನಮ್ಮ ಹೈದರಾಬಾದವ್ರು ಕೂಡ ಸೂಪರಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಹೈದರಾಬಾದವ್ರು ಯೂಶಲಿ ಬೇರೆ ಸರಣಿಗಳಿಗಿಂತ ಸೊ ಈ ಸಲ ಆಡಿದಂಥ ಒಂದು ಮ್ಯಾಚ್ಗಳಲ್ಲಿ ಸೂಪರಾಗಿ ಆಡ್ತಾ ಇದ್ರು. ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಡ್ತಾ ಬಂದರು. KKR ಅವರು ಕೂಡ ಸೂಪರಾಗಿ ಆಡಿದ್ದಾರೆ. ಸೊ ಈ ವರ್ಷ ಯಾರಿಗೆ ಗೆಲ್ಬೋದು, ಯಾರಿಗೆ ಹೋಗುತ್ತೆ ಕಪ್ಪು ಅಂತ ನಮಗೂ ಕೂಡ ಗೊತ್ತಿಲ್ಲ. ಆದರೂ ನಮಗೆಲ್ಲ ಹೋಪ್ ಮಾಡ್ತಾ ಇರೋಂಥ ವಿಚಾರ ಏನಪ್ಪ ಅಂದರೆ RCB ಗೆಲ್ಲಬೇಕು ಅಂತ. ಯಾಕಂದರೆ ಅಷ್ಟೊಂದು ಲಾಯಲ್ ಫ್ಯಾನ್ ಬೇಸ್ ಇಷ್ಟು ವರ್ಷಗಳಿಂದನೂ ಕೂಡ ಕಪ್ ಇಲ್ಲದೆ ಹೋದ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಎಲ್ಲ ಕೇಳಿದ್ರು ಒಂದು ಮಾತ್ರ ಕೇಳಿಸುತ್ತೆ, ಈ ಸಲ ಕಪ್ ನಮ್ಮದೇ ಅಂತ. ಸೊ ಅದರಲ್ಲೂ ಕೂಡ WPL ಗೆದ್ದ ಮೇಲೆ IPL ಗೆಲ್ಲೇಬೇಕು ಅನ್ನೋದು ನಮ್ಗೆಲ್ಲರ ಒಂದು ಆಸೆ ಆಗೋಗ್ಬಿಟ್ಟಿದೆ. WPL ಗೆದ್ದಾಗ ಸಾಕಷ್ಟು ಖುಷಿ ಆಗುತ್ತೆ. ಎಸ್ಪೆಷಲಿ RCBಗೆ ಕಪ್ಪು ಬಂದಿದೆ ಅಂತಂದರೆ ಅದು ಹೆಣ್ಮಕ್ಳಿಂದನೇ ಬಂದಿರ್ಬೋದು. RCB ಕಪ್ಪು ಬಂದಿದೆಯಲ್ಲ ಅನ್ನೋದು ಸಾಕಷ್ಟು ಖುಷಿಯ ಮಾತಾಗಿತ್ತು ಅಂತಲೇ ಹೇಳ್ಬೋದು. ಅದೇ ರೀತಿ ಈ ಸಲ IPL ಅಲ್ಲಿ ಕೂಡ ಕಪ್ ಗೆಲ್ಲಿ ಅಂತ ನಾವೆಲ್ಲನೂ ಅನ್ಕೋತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಒಂದು ಅನಿಸಿಕೆ ಪ್ರಕಾರ ಈ ಸಲ ಕಪ್ ಗೆಲ್ಲುತ್ತಾ RCB. ಹಾಗೆ ಇವತ್ತಿನ ಮ್ಯಾಚ್ ಏನಾಗುತ್ತೆ, ಸೊ ಡಿಸೈಡಿಂಗ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಇವತ್ತಿನ ಮ್ಯಾಚ್ ಹೇಳುತ್ತೆ ಈ ಸಲ ಕಪ್ ಯಾರಿಗೆ ಹೋಗುತ್ತೆ ಅಂತ. ಸೊ ಹಾಗಾಗಿ ನಾವು ಕೂಡ ಎಲ್ಲದರಿಂದ ವೇಟ್ ಮಾಡ್ತಾ ಇದ್ದೀವಿ, ಹೋಪ್ ಮಾಡ್ತಾ ಇದ್ದೀವಿ ಈ ಸಲ ಕಪ್ ನಮ್ದಾಗ್ಲಿ ಅಂತ. ಸೊ ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತವಾಗ್ಲೂ ಹಂಚ್ಕೋಬಹುದು. ಈ ಸಲ ಕಪ್ ಯಾರಿಗೆ ಹೋಗುತ್ತೆ, ಹಾಗೆ ಈ ಸಲ ಕಪ್ ಬೇರೆಯವ್ರಿಗೆ ಯಾರಿಗಾರು ಹೋಗುತ್ತೆ ಅಂತ ನಿಮ್ಗೇನೋ ಅನ್ಸುತ್ತೆ, ಅಥವಾ ಏನು ಸ್ಕೋರ್ ನೋಡ್ತಾ ಇದ್ರೆ, ಅಥವಾ ನಿಮ್ಮ ಪ್ರಿಡಿಕ್ಷನ್ ಪ್ರಕಾರ, ನಿಮ್ಮ ಒಂದು ಅನಾಲಿಸಿಸ್ ಪ್ರಕಾರ, ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಇವತ್ತಿನ ಮ್ಯಾಚ್ನ, ಹಾಗೆ ಈ ಸಲ ಕಪ್ನ ಅದ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ನಿಮ್ಮ ಅನಿಸಿಕೆ ಕ್ರಿಕೆಟ್ ಬಗ್ಗೆ ಏನಾದರೂ ಇತ್ತು ಅಂದರೆ ಖಂಡಿತವಾಗ್ಲೂ ಹಂಚ್ಕೋಬಹುದು. ಹಾಗೆ ಯಾವ್ದಾದ್ರು ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ತೀರಾ ಅಂತಂದರೆ, ಸ್ಪೋರ್ಟ್ಸ್ ಬಗ್ಗೆ ನಿಮ್ಮ ಅನಿಸಿಕೆನ ಹಂಚ್ಕೋತೀರಾ ಅಂದರೆ ಖಂಡಿತವಾಗ್ಲೂ ಅವಕಾಶ ಇರುತ್ತೆ. ಹಾಗೆ ನೀವು ಕೂಡ ಕ್ರಿಕೆಟ್ ಪ್ಲೇಯರ್ ಆಗಿದ್ರಿ ಅಂತಂದರೆ ನಿಮಗೆ ಖಂಡಿತ ಐಡಿಯಾ ಇರುತ್ತೆ ಏನೆಲ್ಲ ಆಗುತ್ತೆ ಕ್ರಿಕೆಟಲ್ಲಿ ಅಂತ. ಸೊ ನೀವು ಕೂಡ ಅದ್ರ ಬಗ್ಗೆ ಎಲ್ಲ ಖಂಡಿತ ಮಾತಾಡ್ಬೋದು, ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ತಾ ಹೋಗ್ಬೋದು. ಸ್ಪೆಷಲಿ ಇವತ್ತಿನ RCB ಮ್ಯಾಚಲ್ಲಿ ನಿಮ್ಮ ಪ್ರಕಾರ ಏನೆಲ್ಲ ಮಿರೇಕಲ್ಸ್ ಆಗ್ಬೋದು, ನಮ್ಮ ಒಂದು RCB ಗೆಲ್ಲತ್ತಾ? ಸೊ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಫ್ಯಾನ್ಸ್ಗಳೆಲ್ಲ ಅವ್ರನ್ನ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ಹೇಳ್ಬೋದು ಇವತ್ತಿನ ಮ್ಯಾಚ್ನ ಯಾರು ಗೆಲ್ತಾರೆ ಅಂತ, ನಿಮ್ಮ ಮನಸ್ಸಿಗೆ ಖಂಡಿತವಾಗ್ಲೂ ಹಂಚ್ಕೋಬಹುದು. ಅದ್ರ ಜೊತೆಗೆ ಸೊ CSKಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ನಿಮ್ಮ ಪ್ರಕಾರ ಏನು CSK ಗೆಲ್ಲತ್ತಾ ಇವತ್ತು? ಸೊ ಯಾಕೆ ನೀವೆಲ್ಲ CSK ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರ್ತೀರಾ, ಏನು ಬೇಸಿಕಲಿ ರೀಸನ್? ಸೊ RCB ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಏನು ನಿಮಗೆ ಬೇಸ್ ರೀಸನ್? ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಯೂಶಲಿ ಫ್ಯಾನಿಸಮ್ ಅಂತ ಬಂತು ಅಂದರೆ ವಿರಾಟ್ ಅವರಿಗೋಸ್ಕರ RCBಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ, ಧೋನಿ ಅವ್ರಿಗೋಸ್ಕರ ನೀವು CSK ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ನೀವು ಹೇಗೆ, ಯಾಕೆ, ಏನು ರೀಸನ್ ಬಂತು ನಿಮಗೆ ಒಂದು ಪರ್ಟಿಕ್ಯುಲರ್ ಒಂದು ಟೀಮ್ಗೆ, IPL ಟೀಮ್ಗೆ ಸಪೋರ್ಟ್ ಮಾಡೋದಕ್ಕೆ? ಹಾಗೆ ಏನು ರೀಸನ್ ಇತ್ತು ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ನಿಮ್ಮ ಅನಿಸಿಕೆನ ಖಂಡಿತ ಹಂಚ್ಕೋಬೋದು. ಇದನ್ನ ಕಾರ್ಯಕ್ರಮದಲ್ಲಿ ಕಂಪ್ಲೀಟ್ ಆಗಿ ನಾವು IPL ಬಗ್ಗೆನೇ ಮಾತಾಡ್ತಿದ್ವಿ, ಅದರಲ್ಲೂ ಕೂಡ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡ್ತಿದ್ವಿ. ಡಿಸೈಡಿಂಗ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಫುಲ್ ಜೋಶಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕುತ್ಕೊಂಡು ಇವತ್ತಿನ ಮ್ಯಾಚ್ ನೋಡೋದಕ್ಕೆ ತಯಾರಿ ನಡೆಸ್ತಾ ಇದ್ವಿ. ಆಲ್ಮೋಸ್ಟ್ 7:15 ಸ್ಟಾರ್ಟ್ ಆಗುತ್ತೆ ಇವತ್ತಿನ ಮ್ಯಾಚು. ಸೊ ಹಾಗಾಗಿ ಎಲ್ಲರೂ ಕೂಡ ತುಂಬ ಜೋಶ್ ಇದೆ ಅಂತಾನೆ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಅದನ್ನೇ ಕೂಡ ಮಾತಾಡ್ತಾ ಬಂದ್ವಿ. ಎಲ್ಲ ಕಾಲರ್ಸ್ ಕೂಡ ಸೂಪರಾಗಿ ಹೇಳ್ತಾ ಬಂದರು ಯಾವ್ಯಾವ ರೀತಿ ಇರುತ್ತೆ, ಸೊ ಏನೆಲ್ಲ ಆಯಿತು. ಒಬ್ಬ ಕಾಲರ್ ಅಂತೂ ಕಂಪ್ಲೀಟ್ ಆಗಿ ಅವ್ರದ್ದು ಏನೆಲ್ಲ ಸೂಪರ್ಸ್ಟಿಷಿಯಸ್ ಇತ್ತು, ಸೊ ಅನ್ಕೊಂಡ ತಕ್ಷಣ ಗೆದ್ಬಿಟ್ಟಿದ್ರು, ಅದು ಕೂಡ ನೆನೆಸ್ಕೊಳ್ತಾ ಇದ್ರು. ಇದು ಸಾಕಷ್ಟು ಬಾರಿ ಆಗಿರುತ್ತೆ, ನಮಗೂ ಕೂಡ ಖುಷಿ ಆಗುತ್ತೆ ಆ ಥರ ಆದಾಗ. ನಾವೇನೋ ಅಂದ್ಕೊಂಡಿರ್ತೀವಿ ಈ ಸಲ ಮ್ಯಾಚ್ ಹಿಂಗೆ ಆಗುತ್ತೆ, ಈಗ ಒಂದು ಏನೆಲ್ಲ ಒಂದು 200 ಹೊಡಿತಾರೆ, ಅದ್ರಲ್ಲಿ ಹಂಗಾಗುತ್ತೆ ಅಂತ ಒಂದು ಪ್ರಿಡಿಕ್ಟ್ ಮಾಡಿರ್ತೀವಿ. ಅದು ನಿಜ ಆಗ್ಬಿಟ್ರೆ ಸಾಕಷ್ಟು ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಆ ರೀತಿ ಏನಾರು ಆಗಿದ್ರು ಅಂದರೆ ಖಂಡಿತವಾಗ್ಲೂ ಅದನ್ನು ಹಂಚ್ಕೋಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಕಿರಣ್. ನಮಸ್ತೆ ಕಿರಣ್ ಅವ್ರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆಯಿಂದ. ಏನ್ ಮಾಡ್ಕೊಂಡಿರೋದು ನೀವು? ನಾವು ಪೆಟ್ರೋಲ್ ಬಂಕ್ ನಡೆಸ್ತಿದ್ವಿ. ಓಕೆ, ಸೊ ಏನು ವಯಸ್ಸು ನಿಮ್ಮದು? ಎಷ್ಟು ಏಜ್ ನಿಮ್ಮದು? ನಂದು 24. ಓಕೆ, ಸೂಪರ್. ಸೊ ಇವತ್ತಿನ IPL ಮ್ಯಾಚ್ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು? ಇವತ್ತಿನ RCB.
ಆರ್ ಸಿ ಬಿ ಗೆಲ್ಬೇಕು ಅಂತ ನಿಮ್ಮ ಸಪೋರ್ಟ್ ಪೂರ್ತಿ ಆರ್ ಸಿ ಬಿಗೆನಾ? ಹಾ ಹೌದು. ಓಕೆ, ಈ ಒಂದು ಸೀಸನ್ ನಿಮ್ಗೆ ಹೇಗೆ ಅನಿಸ್ತು ಆರ್ ಸಿ ಬಿದು? ಅಂದ್ರೆ ಮೊದಲು ಎಲ್ಲ ಸೋಲ್ತರು, ಆಮೇಲೆ ಕಡೆಗೆ ಚೆನ್ನಾಗಿ ಆಡಿದ್ರು ಅನಿಸ್ತೈತೆ, ಗೆಲ್ಬೋದು ಅನ್ಸುತ್ತೆ. ಯಾವ ಮ್ಯಾಚ್ ನಿಮಗೆ ತುಂಬ ಇಷ್ಟ ಆಯ್ತು ಈ ಸಲ ಆಡಿದ್ದು? ಈ ಸತಿ ಆಡಿದ್ದು RRR ಮ್ಯಾಚ್ ಇಷ್ಟ ಆಯ್ತು. ಯಾವುದು? KKRದ? ಅಲ್ಲ, RRR ಮ್ಯಾಚ್ ಇಷ್ಟ ಆಯ್ತು ನಿಮಗೆ? ಇದು CSK ಇಷ್ಟ ಆಯ್ತು. ಓಕೆ, ಸೂಪರ್. ಹೇಳಿ, ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಆರ್ ಸಿ ಬಿಯಲ್ಲಿ? ಯಾರು? ಓಕೆ, ಸೂಪರ್. ಹೇಳಿ, ಇವತ್ತು ನಿಮ್ಮ ಕಡೆಯಿಂದ ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಬೇಕಾಗಿತ್ತಾ? ಯಾರಿಗೆ? ಅಭಿಷೇಕ್ ಅಂತ, ಅವ್ರಿಗೆ ಹುಟ್ಟುಹಬ್ಬದ. ಅವ್ರ ಹೆಸರು? ಅಭಿಷೇಕ್. ಎಸ್, ಅಭಿಷೇಕ್ ಅವ್ರಿಗೆ ಇವತ್ತು ಕಿರಣ್ ಅವ್ರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಓಕೆ, ಥ್ಯಾಂಕ್ ಯು. ಹೇಗೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಓಕೆ, ಥ್ಯಾಂಕ್ ಯು. ಸರ್ ಕೂಡ ಅಭಿಷೇಕ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ರು. ನೀವು ಕೂಡ ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ, ಯಾವುದೇ ಥರದ ಶುಭ ಸಂದೇಶವನ್ನು ತಲುಪಿಸಬೇಕು ಅಂತಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಖಂಡಿತವಾಗ್ಲೂ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಶುಭಾಶಯವನ್ನು ತಲುಪಿಸ್ಬೋದು. ಆದರೆ ಕರೆ ಮಾಡಿದಾಗ ದಯವಿಟ್ಟು ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ, ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ಅಥವಾ ಟಿವಿ ದೂರ ಬಂದು ನಿಂತ್ಕೊಂಡು ಮಾತಾಡಿ. ಹಾಗೆ ಲೌಡ್ ಸ್ಪೀಕರ್ ಏನಾದ್ರು ಆನ್ ಇತ್ತು ಅಂದರೆ ಅದನ್ನು ಕೂಡ ಆಫ್ ಮಾಡಿ ಮಾತಾಡಿ. ಶಾಂತ ಪ್ರದೇಶದಲ್ಲಿ ಬಂದು ನಿಂತ್ಕೊಂಡು ಮಾತಾಡಿ. ಅವಾಗ ನೀವು ಕೂಡ ಆರಾಮಾಗಿ ಮಾತಾಡ್ತೀರಾ. ಇವತ್ತಿನ ಸಂಚಿಕೆಯಲ್ಲಿ ಕಂಪ್ಲೀಟ್ ಆಗಿ ಆರ್ ಸಿ ಬಿ ಹಾಗೆ CSK ಬಗ್ಗೆನೇ ಮಾತಾಡ್ತಾ ಬಂದ್ವಿ. ಎಲ್ಲ ಕಾಲರ್ಸ್ ಕೂಡ ಅವರವರ ಅನಿಸಿಕೆನ ಹಂಚ್ಕೊಳ್ತಾ ಬಂದರು. ಅವ್ರಿಗೆ CSK ಇಷ್ಟನಾ, ಆರ್ ಸಿ ಬಿ ಇಷ್ಟನಾ ಅಂತ ಮಾತಾಡ್ತಾ ಬಂದರು. ಸೊ ಆರ್ ಸಿ ಬಿ ಇಷ್ಟ ಇರೋರಿಗೆಲ್ಲ ಈ ಸಲ ಕಪ್ ನಮ್ಮದೇ ಆಗಬೇಕು ಅನ್ನೋದು ಸಾಕಷ್ಟು ಆಸೆ ಇದೆ ಅಂತಲೇ ಹೇಳ್ಬೋದು. ಈ ಸಲ ಕಪ್ ನಮ್ದು ಆಗುತ್ತೇನೋ ಅಂತ ಒಂದು ಹೋಪ್ ಕೂಡ ಇದೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಆಡ್ತಾ ಬಂದಿದ್ದಾರೆ ಈ ಒಂದು ಸರಣಿ ಮ್ಯಾಚ್ನ. ಇವತ್ತಿನ ಮ್ಯಾಚ್ನ ಕೂಡ ಗೆದ್ದರೆ ಇನ್ನೂ ಜಾಸ್ತಿ ಹೋಪ್ಸ್ ಬರುತ್ತೆ ಈ ಸಲ ಕಪ್ ನಮ್ದು ಆಗುತ್ತೆ ಅನ್ನೋದು. ಸೊ ಈ ಸಲ ಕಪ್ ನಮ್ದು ಆಗಬೇಕು ಅನ್ನೋದು ಎಲ್ಲರ ಆಶಯ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಅದನ್ನು ಪ್ರೇ ಮಾಡ್ತಿದ್ದೀವಿ. ಆರ್ ಸಿ ಬಿ ಫ್ಯಾನ್ಸ್ ಎಲ್ಲರೂ ಕೂಡ ಆಗಲೇಬೇಕು, ಸಲ ಕಪ್ ನಮ್ದು ಆಗಲೇಬೇಕು ಅಂತ. ಸೂಪರ್ ಆಗಿ ಇದನ್ನ ಕಾಲೇಜ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸುವಂಥ ಸಮಯ ಆಗಿದೆ. ಇವತ್ತಿನ ಕಾಲೇಜ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ಈ ಸಂಚಿಕೆನ ಮತ್ತೆ ನೀವು ಮರುಪ್ರಸಾರ ನೋಡಬೇಕು ಅಂದರೆ ಇದರ ಮರುಪ್ರಸಾರ ನಾಳೆ ಬೆಳಗ್ಗೆ 10 ವಿವನ್ ಚಾನಲ್ ಆಗೋದನ್ನು ಕೂಡ ಖಂಡಿತವಾಗ್ಲೂ ನೋಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ದೇವನಗರಿ ಆಡ್ಸ್ ಅಂತ ನೀವು ಸರ್ಚ್ ಮಾಡ್ತೀರಾ ಅಂತಂದರೆ ಯೂಟ್ಯೂಬಲ್ಲಿ, ಅಥವಾ ನಮಸ್ತೆ ದಾವಣಗೆರೆ ಅಂತ ಸರ್ಚ್ ಮಾಡ್ತೀರಾ ಅಂದರೆ ನಿಮಗೆ ಸಾಕಷ್ಟು ವೀಡಿಯೋಸ್ ಬರ್ತಾ ಇರುತ್ತೆ. ನೀವು ಇಲ್ಲೆಲ್ಲ ಏನೇನು ಮಾತಾಡಿರ್ತೀರಾ, ಸೊ ನಿಮ್ಮ ಎಲ್ಲ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದನ್ನು ಕೂಡ ನೀವು ಇನ್ನೊಂದ್ಸಲ ಹೋಗಿ ಯೂಟ್ಯೂಬಲ್ಲಿ ನೋಡ್ಬೋದು. ಸೊ ಯಾವ್ದಾದ್ರು ನೀವು ಎಪಿಸೋಡ್, ನೀವು ಮಾತಾಡಿರುವಂಥ ಎಪಿಸೋಡ್ನ ಹೋಗಿ ಸರ್ಚ್ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಕಾಣಿಸುತ್ತೆ ನೀವು ಮಾತಾಡಿರುವಂಥದ್ದು. ಅದನ್ನು ಮತ್ತೆ ನೋಡೋದಕ್ಕೆ ಅವಕಾಶ ಇರುತ್ತೆ ಯೂಟ್ಯೂಬಲ್ಲಿ. ಸೊ ಹಾಗಾಗಿ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ಇನ್ನೊಂದು ಸಂಚಿಕೆಯಲ್ಲಿ ಸೋಮವಾರ ಶಾರ್ಪ್ 6 ಗಂಟೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ ವಿವನ್ ಚಾನೆಲ್. ಗುಡ್ ನೈಟ್, ಶುಭರಾತ್ರಿ.